ಮನಿ ಇಸ್ ಹ್ಯಾಪಿನೆಸ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆದರದ ಸ್ವಾಗತ. ನಾನು ಸೌಮ್ಯ ಮಳಲಿ. ವೀಕ್ಷಕರೇ, ನಮ್ಮ ಗುರುಗಳು ಈ ಮನಿ ಇಸ್ ಹ್ಯಾಪಿನೆಸ್ ಕಾರ್ಯಕ್ರಮದ ಮುಖಾಂತರ, ಕಾರ್ಯಗಾರಗಳ ಮುಖಾಂತರ, ತಮ್ಮ ಪುಸ್ತಕಗಳ ಮುಖಾಂತರ ತಮ್ಮಲ್ಲಿರುವಂತಹ ಅಪಾರವಾದ ಜ್ಞಾನ ಸಂಪತ್ತನ್ನು ನಮ್ಮೆಲ್ಲರೊಂದಿಗೂ ಹಂಚಿಕೊಳ್ತಾ ಬರ್ತಿದ್ದಾರೆ. ಅಂದರೆ ಜೀವನದಲ್ಲಿ ಯಶಸ್ಸು, ಹಣ, ನೆಮ್ಮದಿ, ಆರೋಗ್ಯ, ನಾವು ಮಾಡಿರುವಂತಹ ಧರ್ಮ ಕರ್ಮಗಳು ಇವು ನಮ್ಮ ಜೀವನದ ಮೇಲೆ ಯಾವ ರೀತಿಯಾಗಿ ಪ್ರಭಾವವನ್ನು ಬೀರ್ತವೆ, ನಮ್ಮೊಳಗಿರುವಂತಹ ಸಮಸ್ಯೆಗಳಿಂದ ನಾವು ಯಾವ ರೀತಿಯಾಗಿ ಮುಕ್ತಿ ಹೊಂದಬಹುದು, ನಾವೊಂದು ಒಳ್ಳೆ ಬಿಸ್ನೆಸ್ ಮಾಡಬೇಕು ಅಂತಂದರೆ ಯಾವ ಒಂದು ಮಾರ್ಗವನ್ನು ಅನುಸರಿಸಬೇಕು, ಇದೆಲ್ಲದರ ಬಗ್ಗೆ ಗುರುಗಳು ಉತ್ತಮವಾದಂತಹ ವಿಚಾರಗಳನ್ನು, ತಮ್ಮ ಜ್ಞಾನವನ್ನು ನಮಗೆ ತಿಳಿಸ್ಕೊಡ್ತಾ ನಮಗೊಂದು ಮಾರ್ಗದರ್ಶಕರ ರೀತಿಯಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ. ಹಾಗಿದ್ರೆ ಇವತ್ತು ತಮ್ಮಲ್ಲಿರುವಂತಹ ಯಾವ ವಿಶೇಷ ಮಾಹಿತಿಯನ್ನು ಅವರು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ, ಯಾವೆಲ್ಲ ವಿಚಾರಗಳ ಬಗ್ಗೆ ಮಾತನಾಡಲಿದ್ದಾರೆ, ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ. ಹಾಗಿದ್ರೆ ಮತ್ಯಾಕೆ ತಡ, ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಭೂದೋಷ ನಿವಾರಕರು, ವಾಸ್ತುದೋಷ ಪರಿಹಾರಕರು, ಲಕ್ಷಾಂತರ ಜನರ ಬಾಳಿನಲ್ಲಿ ಶ್ರೀಮಂತಿಕೆಯ ಪರಿವರ್ತನೆಯನ್ನು ತಂದುಕೊಟ್ಟವರು, ನಮ್ಮೊಳಗಿಡುವ ಬ್ರಹ್ಮತತ್ವವನ್ನು ಜಾಗೃತಗೊಳಿಸಿ ನಾವುಗಳು ಅಂದುಕೊಂಡಿದ್ದೆಲ್ಲವನ್ನ ಪಡೆದುಕೊಳ್ಳುವ ವಿಶ್ವ ಮಾರ್ಗವನ್ನು ನಮಗೆ ತಿಳಿಸ್ಕೊಡ್ತಾ ಇರುವವರು, ಜಿ ಕನ್ನಡದ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿ ಪುರಸ್ಕೃತರು, ವಿಶ್ವಚೇತನ ಶ್ರೀ ಅನಂತ ವಿಶ್ವ ಆಚಾರ್ಯ ಗುರುಗಳು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಗಳೇ, ಮುಂಬರುವಂತಹ ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ನಲ್ಲಿ ತಾವುಗಳು ಆಶೀರ್ವದಿಸಿ ಹಾಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿರುವಂತಹ ವಿಶೇಷ ಸುದರ್ಶನ ಯಂತ್ರವನ್ನು ವರ್ಕ್ಶಾಪ್ಗೆ ಬರುವ ಎಲ್ಲರಿಗೂ ಕೂಡ ಆಶೀರ್ವದಿಸಿ ಕೊಡ್ತಾ ಇದ್ದೀರಾ. ಈ ಒಂದು ಯಂತ್ರದ ವಿಶೇಷತೆ ಬಗ್ಗೆ ತಿಳಿಸ್ಕೊಡ್ತಾ, ಹಾಗೆ ಮುಂಬರುವ ಈ ಒಂದು ಬಿಸ್ನೆಸ್ ವರ್ಕ್ಶಾಪ್ ಎಷ್ಟರ ಮಟ್ಟಿಗೆ ಸ್ಪೆಷಲ್, ಯಾಕೆ ಎಲ್ಲರೂ ಈ ಒಂದು ಬಿಸ್ನೆಸ್ ವರ್ಕ್ಶಾಪನ್ನು ಅಟೆಂಡ್ ಮಾಡಬೇಕು, ಇದರ ಒಂದು ವಿಶೇಷತೆಗಳ ಬಗ್ಗೆ ಕೂಡ ತಿಳಿಸ್ಕೊಡಿ. ಸೊ ಈ ಸುದರ್ಶನ ಯಂತ್ರದ ವಿಶೇಷತೆಗಳ ಬಗ್ಗೆ ನಾನು ಇದಕ್ಕೂ ಮುಂಚಿತವಾಗಿ ತಿಳಿಸಿದ್ದೇನೆ, ಆದರೂ ಸಹ ನೀವು ಕೇಳಿದ್ದೀರಾ ಅಂತಂತೇಳಿ ಮತ್ತೊಮ್ಮೆ ತಿಳಿಸ್ತೇನೆ. ಈ ಸುದರ್ಶನ ಯಂತ್ರವನ್ನು ಈ ಒಂದು ಕಾರ್ಯಾಗಾರದಲ್ಲಿ, ಅಂದರೆ ಸ್ಪೆಷಲ್ ವರ್ಕ್ಶಾಪ್ನಲ್ಲಿ ಇದನ್ನು ನೀವು ಕೊಂಡುಕೊಳ್ಳಬಹುದು. ಇದರ ವಿಶೇಷತೆ ಇಷ್ಟೇ, ಆ ಶ್ರೀಕೃಷ್ಣ ಪರಮಾತ್ಮ ದೇವರ ಹತ್ತಿರ ಯಾವ ಯಂತ್ರವಿತ್ತೋ ಅದೇ ಯಂತ್ರದ ಒಂದು ಪ್ರತಿರೂಪ, ಅಷ್ಟೇ ಶಕ್ತಿಯನ್ನು ಒಳಗೊಂಡ ಈ ಯಂತ್ರವು ಇದಾಗಿರುತ್ತೆ. ಇದಕ್ಕೆ ಈ ವಿಶ್ವ, ಈ ಅನಂತ ವಿಶ್ವ ಆಚಾರ್ಯನಿಗೆ ಎಷ್ಟು ಶಕ್ತಿ ಇದೆಯೋ, ವಿಶ್ವಶಕ್ತಿ ಇದೆಯೋ, ಆ ವಿಶ್ವಶಕ್ತಿಯನ್ನೆಲ್ಲ ಈ ಯಂತ್ರದಲ್ಲಿ ತುಂಬಿ ನನಗೆ ಗೊತ್ತಿರುವ ವಿದ್ಯೆಯ ಪ್ರಕಾರ, ವಿಶ್ವಜ್ಞಾನದ ಪ್ರಕಾರ ಇದಕ್ಕೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿರುವಂಥದ್ದು. ಯಾರೆಲ್ಲ ಈ ಯಂತ್ರವನ್ನು ನಾನು ಹೇಳಿದ ಹಾಗೆ ಕ್ರಿಯೆಗಳನ್ನು ಮಾಡಿ ಇದನ್ನು ಅವರ ವ್ಯಾಪಾರ ಸ್ಥಳಗಳಲ್ಲಿ ಅಥವಾ ಅವರ ಮನೆಗಳಲ್ಲಿ ಸ್ಥಾಪಿಸಿಕೊಳ್ತಾರೋ ಅಲ್ಲಿ ಕೆಟ್ಟ ಕಣ್ಣು ದೃಷ್ಟಿಗಳು ಇದ್ದರೆ ಅದು ನಾಶವಾಗಿ ಹೋಗುತ್ತೆ. ಒಂದು ವೇಳೆ ವ್ಯಾಪಾರ ಕುಂಠಿತವಾಗಿ ನಡೀತಿದ್ರೆ ಅದು ಒಳ್ಳೆಯದಾಗಿ ನಡೀಲಿಕ್ಕೆ ಪ್ರಾರಂಭವಾಗುತ್ತೆ, ಲಾಭಗಳು ಬರೋದಕ್ಕೆ ಆರಂಭವಾಗುತ್ತೆ. ಹಾಗೆಯೇ ಸಾಲಗಳೇನಾದರೂ ಇದ್ದರೆ ಅದು ಸಹ ಮುಕ್ತಿಯಾಗೋದಕ್ಕೆ ಸಾಧ್ಯವಾಗುತ್ತೆ. ಸೊ ಇದು ನನ್ನ ಶಕ್ತಿಯಿಂದನ ಅಥವಾ ಯಾರ ಶಕ್ತಿಯಿಂದ? ಇದೆಲ್ಲವೂ ಆ ವಿಶ್ವ ಯೂನಿವರ್ಸ್ನ ಶಕ್ತಿಯಿಂದ ಆಗುವಂಥದ್ದು. ನಾವೆಲ್ಲರೂ ಈ ಮನುಷ್ಯರು, ನಾವುಗಳೆಲ್ಲರೂ ಆ ಭಗವಂತನ ಸ್ವರೂಪಿಗಳೇ ಆಗಿದ್ದೇವೆ, ಗೊತ್ತಿರಲಿ. ಒಬ್ಬೊಬ್ಬರು ಒಂದೊಂದು ಕಾನ್ಷಿಯಸ್ ಲೆವೆಲಲ್ಲಿದ್ದೀವಿ ಅಷ್ಟೇ. ಈಗ ಕೆಲವರು ಕಾನ್ಷಿಯಸ್ ಲೆವೆಲ್ಸ್ ಬಗ್ಗೆ ನಾನು ಈ ಮುಂಬರುವ ಸ್ಪೆಷಲ್ ಕಾರ್ಯಾಗಾರದಲ್ಲಿ ತಿಳಿಸ್ಕೊಡ್ತೇನೆ. ಕೆಲವರು ಪ್ರಾಣಿಗಳ ಒಂದು ಕಾನ್ಷಿಯಸ್ ಲೆವೆಲಲ್ಲಿದ್ದರೆ, ಚೈತನ್ಯದ ರೂಪದಲ್ಲಿದ್ದರೆ, ಇನ್ನು ಕೆಲವರು ಆ ಕೃಷ್ಣನ ಸ್ವರೂಪವಾಗಿ, ಇನ್ನು ಕೆಲವರು ದುರ್ಯೋಧನನ ಒಂದು ಕಾನ್ಷಿಯಸ್ ಲೆವೆಲಲ್ಲಿ ಇರುವಂಥದ್ದು, ಇನ್ನು ಕೆಲವರು ಧರ್ಮರಾಯನ ಒಂದು ಕಾನ್ಷಿಯಸ್ ಲೆವೆಲಲ್ಲಿ ಇರುವಂಥದ್ದು. ಪ್ರತಿಯೊಬ್ಬರು, ಅಂದರೆ ಈ ಮನುಷ್ಯರೆಲ್ಲರೂ ನೋಡೋದಕ್ಕೆ ಒಂದೇ ರೀತಿ ಕಾಣಿಸಿದರೂ ಅವರವರ ಕಾನ್ಷಿಯಸ್ ಲೆವೆಲ್ಗೆ ಅನುಸಾರವಾಗಿ ಅವರು ನಡವಳಿಕೆಯನ್ನು ತೋರಿಸ್ತಿರ್ತಾರೆ ಅಥವಾ ನಡ್ಕೊಳ್ತಿರ್ತಾರೆ. ಸೊ ಇದರ ಬಗ್ಗೆ ನಾನು ಆಗಸ್ಟ್ 9ನೇ ತಾರೀಕು 2026ನೇ ದಿನದಂದು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸ್ಪೆಷಲ್ ವರ್ಕ್ಶಾಪ್ನ ವಿಶೇಷತೆಗಳು ಹೀಗಿದೆ. ಇದೇ ಮೊದಲ ಬಾರಿಗೆ ನಾವೆಲ್ಲರೂ
ಒಟ್ಟಿಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡ್ತಿದ್ದೇವೆ. ಸೊ ಇದು ಕಾರ್ಯಾಗಾರದಲ್ಲೇ ಮಾಡ್ತಿದ್ದೇವೆ. ಸೊ ನೀವು ಬರಬೇಕು ಅಂತಂದರೆ ನೀವು ಒಂದು ತಾವರೆ ಹೂವು ಅಥವಾ ಒಂದು ವೇಳೆ ತಾವರೆ ಹೂವು ಸಿಗದೆ ಹೋದರೆ ಯಾವುದಾದ್ರೂ ಒಂದು ಕೆಂಪು ಬಣ್ಣದ ಹೂವನ್ನು ತೆಗೆದುಕೊಂಡು ಬನ್ನಿ. ಅದರ ಜೊತೆ 3 ವೀಳ್ಯದೆಲೆಯನ್ನು ಮರೆಯದೆ ತೆಗೆದುಕೊಂಡು ಬನ್ನಿ. ಎರಡನೇ ವಿಶೇಷತೆ, ಪ್ರತಿ ತಿಂಗಳು ಕನಿಷ್ಠ 5 ಲಕ್ಷ ಮಾಡೋದು ಹೇಗೆ, ಅದು ಯಾವ ವ್ಯಾಪಾರ ಅನ್ನೋವಂಥದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನೋಡಿ, ಈ ವ್ಯಾಪಾರ ವಿಶೇಷವಾಗಿ ನಾನು ಹೇಳ್ಕೊಡೋ ಅಂಥದ್ದು ಎಲ್ಲ ಹೆಣ್ಣು ಮಕ್ಕಳು ಸಲೀಸಾಗಿ ಮಾಡ್ಬೋದು. ಹಾಗಂತೇಳಿ ಗಂಡಸರು ಮಾಡಲಿಕ್ಕೆ ಆಗೋದಿಲ್ಲ ಅಂತಲ್ಲ, ಬಟ್ ಹೆಣ್ಮಕ್ಳಿಗೆ ತುಂಬ ಸುಲಭವಾಗಿ ಮಾಡೋವಂಥದ್ದಾಗಿರುತ್ತೆ. ಇದನ್ನು ಯಾವುದೇ ನಗರದಲ್ಲಾಗಲಿ, ತಾಲೂಕು, ಹೋಬಳಿ, ಯಾವುದೇ ಊರಾಗಲಿ ಎಲ್ಲಿ ಬೇಕಾದರೂ ಮಾಡ್ಬೋದು. ಮನುಷ್ಯ ಇರೋ ತನಕ ಡಿಮ್ಯಾಂಡ್ ಕಡಿಮೆ ಆಗದೆ ಇರೋವಂಥ ಒಂದು ಸುಲಭವಾದ ವ್ಯಾಪಾರ ಅಂದರೆ ಇದು. ಎಷ್ಟು ಸುಲಭ ಅಂತಂದರೆ, ಈ ವ್ಯಾಪಾರ ಬೆಳಿಗ್ಗೆ ಅಷ್ಟೊತ್ತಿಗೆ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನು ಒಂದು 9:30 10 ಗಂಟೆಗೆ ಓಪನ್ ಮಾಡಿ ಸಂಜೆ 8 ಗಂಟೆಗೆ ಕ್ಲೋಸ್ ಮಾಡಿದ್ರೆ ಆಯಿತು. ಆಮೇಲೆ ಈ ಒಂದು ವ್ಯಾಪಾರವನ್ನು ನಾವು ಆಟೋಮೇಟ್ ಮಾಡ್ಬೋದು. ಅಂತಂದರೆ ನಾವಿಲ್ಲದೆ ಹೋದರೂ ವ್ಯಾಪಾರವನ್ನು ಕೆಲಸದವರಿಂದ ಮಾಡಿಸ್ಬೋದು. ಯಾಕಂದರೆ ಇದರಲ್ಲಿ ಏನು ನಾವು ಪ್ರಿಪೇರ್ ಮಾಡಬೇಕು, ಈ ಹೋಟೆಲ್ ರೀತಿ ವ್ಯಾಪಾರ ಇದಲ್ಲ. ಸೊ ಇಟ್ ಈಸ್ ಮಾರ್ವಾಡಿಗಳು ಹೆಚ್ಚು ಇದನ್ನು ಮಾಡ್ತಿದ್ದಾರೆ ಈಗ ಸದ್ಯಕ್ಕೆ. ಮಾರ್ವಾಡಿಸು, ಜೈನ್ಸು ಮತ್ತು ಯಾರೆಲ್ಲ ಬಿಸ್ನೆಸ್ ಪ್ರೊಫೆಷ್ನಲ್ಸ್ ಅಂತ ಕರಿತೀವೋ ಅಂಥವ್ರು ಮಾತ್ರ ಮಾಡ್ತಿದ್ದಾರೆ. ಈಗ ಹೊಸಬರು ಈಗ ತಾನೇ ಬಿಸ್ನೆಸ್ ಮಾಡಬೇಕು ಅಂತಿರೋರಿಗೆ ಇದು ಮನಸ್ಸಿಗೆ ಒಳೆದು ಸಹ ಇರೋದಿಲ್ಲ. ಸೊ ಹಾಗಾಗಿ ಅದ್ಭುತವಾದ ಒಂದು ವ್ಯಾಪಾರ ಇದು. ಸೊ ಇದನ್ನು ನಾನು ನಿಮಗೆ ಭಾನುವಾರ ತಿಳಿಸ್ಕೊಡ್ತೇನೆ. ಆಮೇಲೆ ಗೊತ್ತಿರಲಿ, ಈ ಭಾನುವಾರದ ವರ್ಕ್ಶಾಪ್, ಈ ಮುಂಬರುವ ಕಾರ್ಯಾಗಾರ ಏನಿದೆಯೋ ಇದು ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ನಡೆಯುವಂಥದ್ದು. ಸೊ ನಿಮ್ಮ ಪ್ಲ್ಯಾನ್ಸ್ ನೀವು ಹುಷಾರಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ, ಬೇಗ ಬರಬೇಕು. ಆಮೇಲೆ ಸಂಜೆ 8 ಗಂಟೆ ತನಕ ದಯವಿಟ್ಟು ಯಾರೂ ಸಹ ಎದ್ದೋಗಬಾರ್ದು. ನಾನು ನಿಮ್ಮ ಜೊತೆ ಇರ್ತೇನೆ. ಹೆಚ್ಚು ಕಲಿಯೋದಕ್ಕೆ ಅವತ್ತು ನಾವು ಪ್ರಯತ್ನ ಪಡೋಣ. ಇದು ವಿಶ್ವಜ್ಞಾನವಾಗಿದೆ. ಕೇವಲ ಎಲ್ಲೋ ಯೂಟ್ಯೂಬಲ್ಲೋ ಅಥವಾ ChatGPT ಎಲ್ಲೋ ಅಥವಾ ಯಾರಿಗೋ ಗೊತ್ತಿರೋ ವಿದ್ಯೆ ಅಲ್ಲ, ಇದು ವಿಶ್ವಜ್ಞಾನ. ಸೊ ಹಾಗಾಗಿ ನಿಮಗೆ ಅದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಆಮೇಲೆ ಇನ್ನೊಂದು ವಿಚಾರ, ಈ ವರ್ಕ್ಶಾಪ್ಗೆ ತುಂಬ ರಶ್ ಇರುತ್ತೆ, ತುಂಬ ಜನ ಇರ್ತಾರೆ. ಸೊ ಕೆಳಗಡೆ ಕುಳಿತುಕೊಳ್ಳೋ ಅವಕಾಶ ಸಿಗ್ಬೋದು, ಅಥವಾ ಚೇರ್ ಸಿಗ್ಬೋದು, ಸಿಗದೇ ಇರ್ಬೋದು, ಅಥವಾ ಸ್ವಲ್ಪ ಕಂಜೆಸ್ಟೆಡ್ ಇರ್ಬೋದು, ತುಂಬ ಕ್ರೌಡ್ ಇರ್ತಾರೆ. ಸೊ ನಾವು ಮೆಜೆಸ್ಟಿಕ್ಕಲ್ಲಿ ಮಾಡೋ ಉದ್ದೇಶ ಎಲ್ಲರಿಗೂ ಕನ್ವೀನಿಯೆಂಟ್ ಆಗಲಿ. ತುಂಬ ಜನ ಹೊರಬಾಗಿನಿಂದ ಬರ್ತಾರೆ, ಅಂದರೆ ಬೆಂಗಳೂರವರಲ್ಲದೆ ದೂರ ದೂರ ಊರುಗಳಿಂದ ಬರ್ತಾರೆ. ಅವರಿಗೆ ಈ ಬೆಂಗಳೂರು ಗೊತ್ತು, ಮೆಜೆಸ್ಟಿಕ್ ಸ್ವಲ್ಪ ಕಂಫರ್ಟೇಬಲಾಗಿ ಗೊತ್ತು, ಬಟ್ ಅದೇ ಬೆಂಗಳೂರಲ್ಲಿ ಬೇರೆ ಭಾಗಗಳು ಯಾವುದಾದ್ರೂ ಆದರೆ ಒಂಚೂರು ಕಷ್ಟ ಆಗಿಬಿಡುತ್ತೆ. ಸೊ ಹಾಗಾಗಿ ನಾವು ಮೆಜೆಸ್ಟಿಕ್ಕಲ್ಲೇ ಮಾಡುವಂಥದ್ದು. ಸೊ ದಯವಿಟ್ಟು ಬೇಗ ಬನ್ನಿ. ಆಮೇಲೆ ಕಂಜೆಸ್ಟೆಡ್ ಇರುತ್ತೆ, ನಾನು ಈಗಾಗಲೇ ಹೇಳಿದ್ದೇನೆ. ನಾವು ಬರೋ ಅಂಥದ್ದು ಕಲಿಯೋದಕ್ಕೆ. ಒಂದಂತೂ ಗೊತ್ತಿರಲಿ, ಸ್ವರ್ಗಕ್ಕೆ ದಾರಿ ಒಂಚೂರು ಚಿಕ್ಕದಾಗಿ, ಸ್ವಲ್ಪ ಏನೋ ಆರಾಮವಾಗಿಲ್ಲದೆ ಒಂಚೂರು ಕಂಜೆಸ್ಟೆಡ್ ಆಗಿರುತ್ತಂತೆ. ಅದೇ ನರಕಕ್ಕೆ ದಾರಿ ಹೇಗಿರುತ್ತಂತಂದರೆ ದೊಡ್ಡದಾಗಿ, ವೈಡಾಗಿ, ಅಗಲವಾಗಿ, ಸುಂದರವಾಗಿ ಎಲ್ಲ ಇರುತ್ತಂತೆ. ಫಾರ್ ಎಕ್ಸಾಂಪಲ್, ನಮಗೆ ಅದು ಅರ್ಥ ಆಗಬೇಕಂತ ನಿಮ್ಗೆ ಉದಾಹರಣೆ ಕೊಡ್ತಿದ್ದೇನೆ. ಈ ಪಬ್ಬುಗಳು, ಬಾರ್ಗಳು ಅಥವಾ ಈ ಡಾಬಾಗಳಿಗೂ ಹೋದರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ದೊಡ್ಡದಾಗಿ ಗಾರ್ಡನ್ ಎಲ್ಲ ಮಾಡಿ, ಲೈಟಿಂಗ್ ಎಲ್ಲ ಸೂಪರಾಗಿ ಹಾಕಿ ಎಷ್ಟು ಚೆನ್ನಾಗಿರುತ್ತಲ್ವ. ಅದೇ ಯಾವುದಾದ್ರೂ ಒಂದು ಸಣ್ಣದೊಂದು ಹೋಟೆಲ್ ನೋಡಿ, ಮುದ್ದೆ ಊಟ ಮಾಡೋ ಏನೋ ಕೊಡುವಂಥ ಏನೋ ಜಾಗಗಳು, ಇಡ್ಲಿ ಸಾಂಬಾರು ಏನೋ ಚಿಕ್ಕ ಹೋಟೆಲ್ಲು, ಅದು ಹೇಗಿರುತ್ತೆ? ನೀಟಾಗಿರುತ್ತಾ? ನೀವು ನೋಡಿ, ಚಪ್ಪಲಿಗಳನ್ನು ಒಂದು ಸುಂದರವಾದ ಒಂದು ಶಾಪಲ್ಲಿ ಮಾರ್ತಿರ್ತಾರೆ. ಅದೇ ತರಕಾರಿಗಳನ್ನ, ಪದಾರ್ಥಗಳನ್ನ, ತಿನ್ನೋ ಪದಾರ್ಥಗಳನ್ನ ಎಲ್ಲಿ ಮಾರ್ತಿರ್ತಾರೆ? ಹೊರಗಡೆ ಎಲ್ಲೋ ಮಾರ್ತಿರ್ತಾರೆ. ಸೊ ಹಾಗಾಗಿ ನಾನು ಯಾಕೆ ಉದಾಹರಣೆ ಕೊಡ್ತಿದ್ದೀನಿ ಅಂತಂದರೆ, ಸ್ವರ್ಗಕ್ಕೆ ಹೋಗುವ ದಾರಿ ಒಂಚೂರು ಕಂಫರ್ಟಬಲ್ ಇಲ್ಲದೆ ಇರ್ಬೋದು, ಆದರೆ ಸ್ವರ್ಗಕ್ಕೆ ಹೋಗ್ತೇವೆ. ಅದೇ ನರಕಕ್ಕೆ ಹೋಗೋದಕ್ಕೆ ಏನೂ ತೊಂದರೆ ಪಡೋಂಗಿಲ್ಲ, ಆರಾಮಾಗಿ ಏರೋಪ್ಲೇನಲ್ಲಿ ಹೋಗ್ಬೋದು. ಸೊ ಹಾಗಾಗಿ ಕ್ಲಾಸಿಗೆ ಬರೋರು ಮುಂಚಿತವಾಗಿ ರೆಡಿ ಆಗಿಬಿಡಿ. ನನಗೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಕೂತ್ಕೊಳ್ಳೋಕೆ ಜಾಗ ಚೆನ್ನಾಗಿರಲಿಲ್ಲ, ಆ ರೀತಿಯೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಕಷ್ಟ ಆಗಿಬಿಡುತ್ತೆ. ರಿಪೀಟರ್ಸ್ ಯಾರೆಲ್ಲ ನಮ್ಮ ಫೌಂಡೇಶನ್ ಕಾರ್ಯಾಗಾರಕ್ಕೆ ಬಂದಿದ್ದಾರೋ ಇಲ್ಲಿ ತನಕ, ಅಂಥವ್ರಿಗೆ ಇದು ಸುಲಭವಾಗಿ ಗೊತ್ತಾಗುತ್ತೆ. ಯಾರೆಲ್ಲ ಪ್ರಪ್ರಥಮ ಬಾರಿಗೆ ಬರ್ತಿದ್ದೀರೋ ಅವರಿಗೆ ನಾನು ಈಗಲೇ ಸೂಚನೆಯನ್ನು ಕೊಡ್ತಿದ್ದೇನೆ. ಮೂರನೇ ವಿಶೇಷತೆ,
ಬಿಸ್ನೆಸ್ನಲ್ಲಿ ಶುಭ ಲಾಭಕ್ಕೆ ಮತ್ತು ಸರ್ವದೋಷ ವಿಮುಕ್ತಿಗೆ ದಿವ್ಯ ಶಕ್ತಿ ಯಂತ್ರವೊಂದನ್ನು ಉಚಿತವಾಗಿ ನಾನು ಬರುವವರೆಲ್ಲರಿಗೂ ಕೊಡ್ತಿದ್ದೇನೆ. 4ನೇದು 0% ಇನ್ವೆಸ್ಟ್ಮೆಂಟಲ್ಲಿ ಕನಿಷ್ಠ 2 ಲಕ್ಷಕ್ಕಿಂತ ಹೆಚ್ಚು ದುಡಿಯೋದು ಹೇಗೆ, ಅದರ ಬಗ್ಗೆನೂ ಅಂತಹದರ ಬಿಸ್ನೆಸ್ಗಳ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ. ವ್ಯಾಪಾರ ಮತ್ತು ಜೀವನದಲ್ಲಿ 100 ಪಟ್ಟು ಅಭಿವೃದ್ಧಿಯಾಗಲು ಸನಾತನ ರಹಸ್ಯ ನವತಂತ್ರಗಳನ್ನು ತಿಳಿಸಿಕೊಡ್ತೇನೆ. ಈ ನವತಂತ್ರಗಳೇನಿದೆಯೋ ಅದನ್ನು ಯಾವುದೇ ಬಿಸ್ನೆಸ್ ಆಗ್ಬೋದು ಅಥವಾ ನಮ್ಮ ಜೀವನಕ್ಕೆ ಆಗ್ಬೋದು, ಎಲ್ಲರೂ ಅಳವಡಿಸ್ಕೊಳ್ಬೋದು. ಸೊ ಯಾರಿಗೆಲ್ಲ ಈ ಚೈತನ್ಯ ಚೇತನ, ಯಾರಿಗೆಲ್ಲ ಪ್ರಾಣ ಇದೆಯೋ, ಜೀವ ಇದೆಯೋ, ಯಾರೆಲ್ಲ ಶ್ರೀಮಂತರಾಗಬೇಕು, ಸಂತೋಷವಾಗಿ ಬದುಕಬೇಕು ಅಂತ ನೀವು ಪಣ ತಟ್ಟಿದ್ದೀರೋ, ಮನಸ್ಸು ಮಾಡಿದ್ದೀರೋ ಅಂಥವರೆಲ್ಲರಿಗೂ ಈ ನವತಂತ್ರಗಳು ಯೂಸ್ಗೆ ಬರುತ್ತೆ, ಬಳಕೆಗೆ ಬರುತ್ತೆ. ದಯವಿಟ್ಟು ಇದನ್ನು ಕಲಿತು ಜೀವನದಲ್ಲಿ ಅಳವಡಿಸ್ಕೊಳ್ಳಿ. 6ನೇ ವಿಶೇಷತೆ, ಬಿಸ್ನೆಸ್ಸಲ್ಲಿ ಅದೃಷ್ಟ ತರುವ ಲಕ್ಕಿ ನಂಬರ್ಸ್ಗಳ ಬಗ್ಗೆ ನಾನು ಕಾರ್ಯಾಗಾರದಲ್ಲಿ ತಿಳಿಸ್ಕೊಡ್ತೇನೆ. ಹಾಗೆಯೇ ಕುಂಡಲಿನಿ ಶಕ್ತಿಯ ಬಗ್ಗೆ ಅಂತಂದರೆ ಈ 3ನೇ ಕಣ್ಣನ್ನು ಹೇಗೆ ಜಾಗೃತಪಡಿಸ್ಕೊಳ್ಳೋದು, ಒಂದು ವೇಳೆ ಜಾಗೃತಪಡಿಸಿಕೊಂಡ್ರೆ ಆ ದಿವ್ಯ ದೃಷ್ಟಿ ಬಂದಾದಮೇಲೆ ನಮ್ಮ ಲೈಫ್, ನಮ್ಮ ಜೀವನ, ನಮ್ಮ ವಿಶೇಷವಾಗಿ ಈ ಧನದ ಅಂತಂದರೆ ಹಣದ ಜೀವನ ಹೇಗಿರುತ್ತೆ, ಶ್ರೀಮಂತಿಕೆಯ ಜೀವನ, ಅದರ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ. ಹಾಗೆಯೇ ಕೇವಲ 10,000 ರೂಪಾಯಿಗಳಿಂದ ಪ್ರತಿ ತಿಂಗಳು ಹೂಡಿಕೆ ಮಾಡ್ತಾ ಹೋದರೆ ಹೇಗೆ ನಾವು 10, 50, 100 ಕೋಟಿಯ ಕಡೆಗೆ ಹೊರಡ್ಬೋದು, ಇದ್ರ ಬಗ್ಗೆ ನಾನು ಕಾರ್ಯಾಗಾರದಲ್ಲಿ ತಿಳಿಸ್ಕೊಡ್ತೇನೆ. ತುಂಬ ವಿಶೇಷತೆಗಳು, 72 ಬಿಸ್ನೆಸ್ಗಳ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. ನಾನು 1, 2 ಅಂತ ಹೇಳಲಿಕ್ಕಾಗಲ್ಲ. ಈ ಸ್ಪೆಷಲ್ ವರ್ಕ್ಶಾಪ್ ಈಸ್ ಆಲ್ವೇಸ್ ಗೋಯಿಂಗ್ ಟು ಬಿ ವೆರಿ ವೆರಿ ಸ್ಪೆಷಲ್. ಓನ್ಲಿ ಸ್ಪೆಷಲ್ ಪೀಪಲ್ ಕ್ಯಾನ್ ಮೇಕ್ ಅ ಸ್ಪೆಷಲ್ ಡೆಸಿಷನ್ ಟು ಕಮ್ ಆ್ಯಂಡ್ ಅಟೆಂಡ್ ದಿಸ್ ವರ್ಕ್ಶಾಪ್. ಯಾವಾಗಲೂ ನಾನು ಹೇಳೋ ರೀತಿ ಕರ್ಮ ಕಳೆದಿದ್ರೆ ಮಾತ್ರ ಕೆಲವು ವ್ಯಕ್ತಿಗಳು, ಕೆಲವು ಸನ್ನಿವೇಶಗಳು, ಕೆಲವು ವಿಚಾರಗಳು ನಾವು ತೆಗೆದುಕೊಳ್ಳೋದಕ್ಕೆ ಸಾಧ್ಯ, ನೋಡೋದಕ್ಕೆ ಸಾಧ್ಯ, ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯ, ಹಾಗೆ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ. ಈ ಸ್ಪೆಷಲ್ ವರ್ಕ್ಶಾಪ್ ಸ್ಪೆಷಲ್ ಪೀಪಲ್ಗೆ, ಕರ್ಮ ಕಳೆದವರಿಗೆ, ಖಂಡಿತವಾಗಿಯೂ ಕರ್ಮ ಕಳೆದವರಿಗೆ. ಸೊ ನೇರವಾಗಿ ನಾನು ಸಿಗ್ತೇನೆ. ಇನ್ನೇನು ಕೇವಲ 3 ದಿನಗಳಷ್ಟೇ ಇದೆ. ಯಾರೆಲ್ಲ ರಿಜಿಸ್ಟರ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಈ ಕೆಳಕಂಡ ನಂಬರ್ಗಳಿಗೆ, ಸ್ಕ್ರಾಲ್ ಆಗ್ತಿರೋ ನಂಬರ್ಗಳಿಗೆ ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಹೆಚ್ಚು ಕಲಿಯೋಣ, ಬೇಗ ಸಾಲ ಮುಕ್ತರಾಗಿ ಈ ಋಣಗಳಿಂದ ಮುಕ್ತಿ ಹೊಂದಿ ನಾವು ಶ್ರೀಮಂತರಾಗೋಣ. ಗುರುಗಳೇ, ಜೀವನದಲ್ಲಿ ನಮಗೆ ಯಾವ ರೀತಿಯಾದಂಥ ಒಂದು ಸನ್ನಿವೇಶ ಬಂದ್ಬಿಡುತ್ತೆ ಅಚಾನಕ್ಕಾಗಿ, ಸಡನ್ನಾಗಿ ಅಂತಂದರೆ, ಕೆಲವೊಂದು ಸಂದರ್ಭಗಳಲ್ಲಿ ನಾವು ಬೇರೆಯವರಿಂದ ಸಹಾಯವನ್ನು ಪಡ್ಕೊಳ್ಳೇಬೇಕು, ಅಂದರೆ ಸಾಲವನ್ನು ಮಾಡಲೇಬೇಕಾದಂಥ ಒಂದಷ್ಟು ಸನ್ನಿವೇಶಗಳು ಅನಿವಾರ್ಯವಾಗಿ ಬರುತ್ತೆ. ನಮಗೆ ನಾವೇ ಮಾಡ್ಕೊಳ್ಳೋದು ಬೇರೆ, ಆದರೆ ಜೀವನ ನಮಗಂಥದ್ದೊಂದು ಸಂದರ್ಭವನ್ನು ನಮ್ಮ ಮುಂದೆ ತಂದಿಟ್ಬಿಡತ್ತೆ. ಸೊ ಯಾವ ಒಂದು ಸನ್ನಿವೇಶದಲ್ಲಿ ನಿಸ್ಸಂದೇಹವಾಗಿ ನಾವು ಓಕೆ, ಈಗ ನಾನು ಸಾಲವನ್ನು ಪಡ್ಕೊಳ್ಬಹುದು, ಸಾಲವನ್ನು ಮಾಡಬಹುದು ಅನ್ನುವಂಥ ಒಂದು ಸನ್ನಿವೇಶ ಯಾವುದಿರುತ್ತೆ ಗುರುಗಳೇ? ನಿಮ್ಮ ಪ್ರಶ್ನೆಗೆ ಉತ್ತರಿಸೋದಕ್ಕಿಂತ ಮುಂಚೆ ನಾನೊಂದು ಕಿವಿ ಮಾತನ್ನು ನಮ್ಮ ನೋಡುಗರಿಗೆ ತಿಳಿಸ್ಬೇಕು ಮೇಡಮ್. ಸೊ ನೋಡಿ, ನಮ್ಮ ಹೊಟ್ಟೆಯ ಕೊಬ್ಬನ್ನು ನಾವೇ ಕರಗಿಸ್ಕೊಳ್ಬೇಕು. ಬೇರೆ ಯಾರಿಂದಲೂ ನಮ್ಮ ಹೊಟ್ಟೆಯಲ್ಲಿರೋ ಕೊಬ್ಬು ಅಥವಾ ನನ್ನ ಮೈಯಲ್ಲಿರೋ ಕೊಬ್ಬನ್ನು ಕರಗಿಸೋದಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್ ಅಲ್ವಾ? ಇದು ಸತ್ಯವಾದರೆ ನಮ್ಮ ಕರ್ಮಗಳನ್ನು ಯಾರು ಕಳಿಬೇಕು? ಯಾರಿಗೆ ಸಾಧ್ಯ ಅದನ್ನ ಕಳಿಯೋದಕ್ಕೆ? ಅಲ್ಲ, ನಾನು ಮಾಡಿರೋ ಕರ್ಮಗಳು ನನ್ನ ಹೊಟ್ಟೆಯ ಕೊಬ್ಬೇಗೋ ಹಾಗೆಯೇ ನನ್ನ ಕರ್ಮಗಳನ್ನು ನಾನೇ ತಾನೇ ತೀರಿಸ್ಕೊಳ್ಬೇಕು. ಬೇರೆ ಯಾರಿಂದಲೋ ಅಥವಾ ಯಾವುದೋ ಪೂಜೆ ಮಾಡೋದ್ರ ಮುಖಾಂತರ, ಯಾವುದೋ ಕ್ರಿಯೆ ಮಾಡೋದ್ರ ಮುಖಾಂತರ ತೀರಿಸ್ಕೊಳಕ್ಕಾಗುತ್ತಾ? ಅಷ್ಟು ಸುಲಭ ಆಗಿದ್ದರೆ ಎಲ್ಲರೂ ಏನೇನೋ ಪಾಪಗಳು ಮಾಡಿ, ಏನೇನೋ ಕೆಟ್ಟ ಕೆಲಸಗಳನ್ನು ಮಾಡಿ, ಅಧರ್ಮ ಅಸತ್ಯಗಳಿಂದ ಜೀವನ ಮಾಡಿ, ಎಲ್ಲರಿಗೂ ದ್ರೋಹ ಮಾಡಿ, ಏನೋ ಒಂದು ಪೂಜೆ ಮಾಡಿದ್ರೆ ಸರೋಗುತ್ತೆ ಅನ್ನುವಂಥದ್ದು ದೊಡ್ಡ ತಪ್ಪಲ್ವ? ಸೊ ಹಾಗಾಗಿ ಇದು ವಿಶ್ವಧರ್ಮ, ವಿಶ್ವ ನೇಮದ ಪ್ರಕಾರ ನಮ್ಮ ಕರ್ಮಗಳನ್ನು ನಾವೇ ತೀರಿಸ್ಕೊಳ್ಬೇಕು. ಅವರವರ ಕರ್ಮಗಳು ಅವರವರೇ ತೀರಿಸ್ಕೊಳ್ಳೋ ಅಂಥದ್ದು. ಯುವರ್ ಪರ್ಸ್ನಲ್ ಲೈಫ್ ಈಸ್ 100% ಇಟ್ಸ್ ಯುವರ್ ಪರ್ಸ್ನಲ್ ರೆಸ್ಪಾನ್ಸಿಬಿಲಿಟಿ. ನಿಮ್ಮ ವೈಯಕ್ತಿಕ ಜೀವನ 100% ನಿಮ್ಮ ಜವಾಬ್ದಾರಿ. ನೀವು ಬದಲಾಯಿಸ್ಕೊಳ್ದೆ ಹೋದರೆ, ಇಲ್ಲ ನೀವು ಹೊಂದಿಕೊಳ್ಳದೆ ಹೋದರೆ, ನಾನು ಶ್ರೀಮಂತ ಹಾಗೇ ಆಗ್ತೇನೆ,
ನನ್ನ ಮನೆ ಕಟ್ತೇನೆ, ನನ್ನ ಸಾಲ ತೀರಿಸಿಯೇ ತೀರಿಸ್ತೇನೆ, ನಾನು ಜಮೀನು ಖರೀದಿ ಮಾಡ್ತೇನೆ, ನಾನು ಹೀಗೆಲ್ಲ ಬದುಕಬೇಕು ಅಂತ ಅಂದ್ಕೊಂಡಿದ್ದೇನೆ, ಈಗ ಬದುಕೇ ತೀರ್ತೇನೆ, ನಾನು ಇಲ್ಲಿ ಓದಬೇಕು, ನಾನು ಈ ಕೆಲಸ ಮಾಡಬೇಕು ಅಥವಾ ಈ ಬಿಸ್ನೆಸ್ ಮಾಡಬೇಕು, ನಾನು ನನ್ನ ಫ್ಯಾಮಿಲಿ ಎಲ್ಲರೂ ಇಡೀ ಪ್ರಪಂಚವನ್ನೆಲ್ಲ ಸುತ್ತಾಡಿಕೊಂಡು ಬರಬೇಕು, ಹೀಗೆಲ್ಲ ಅಂದುಕೊಂಡ್ವು ಅಂತ ಅಂದ್ಕೊಳ್ಳಿ. ಒಂದು ವೇಳೆ ನೀವು ಅಂದುಕೊಂಡ್ರೆ ಇದನ್ನು ನೀವು ಮಾಡ್ಬೋದು. ಒಂದು ವೇಳೆ ನೀವು ಅಂದುಕೊಳ್ಳದೆ ಹೋದರೆ 100% ನಿಮ್ಮ ಕೈಯಲ್ಲಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಈ ಸಾಲ ಅನ್ನುವಂಥದ್ದು ಹೀಗೇ ಇದ್ಬಿಡುತ್ತೆ, ಈ ಕಷ್ಟಗಳು ಅನ್ನುವಂಥದ್ದು ಹೀಗೆ ಇದ್ಬಿಡ್ಬೋದೇನೋ ಸಾಯೋ ತನಕ ಗೊತ್ತಿಲ್ಲ. ಸೊ ಬದುಕ್ತಿದ್ದೀವಿ, ಹೇಗೇಗೋ ಬದುಕಬಾರ್ದು, ಸಂತೋಷವಾಗಿ ಬದುಕಬೇಕು. ಅದಕ್ಕೆ ಬಸವಣ್ಣ ಹೇಳ್ತಾರೆ, ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಅಯನಹುದಯ್ಯ, ನೀನೊಲಿದರೆ ವಿಷವೇ ಅಮೃತ ಮಹೋದಯ, ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದಿರಲಿರ್ಪವು ಕೂಡಲ ಸಂಗಮ ದೇವ. ಇಫ್ ಯು ಬ್ಲೆಸ್, a dried log shall sprout. If you bless, a barren cow shall give milk. If you bless, even poison shall become nectar. If you bless, everything in this universe shall get materializable for you. ಎಷ್ಟು ಸುಂದರವಾಗಿ ಬಸವಣ್ಣ ಹೇಳಿದ್ದಾರೆ ನೋಡಿ. ನೀನು ಮನ್ಸು ಮಾಡು, ನೀವು ಮನ್ಸು ಮಾಡಿ 100% ಹಾಗೆ ಆಗುತ್ತೆ. ಯಾಕಂತಂದರೆ ನೀನು ಮನಸ್ಸು ಮಾಡೋದು 1% ಇರ್ಬೋದು, ನೀನು ಮನಸ್ಸು ಮಾಡಿದ ತಕ್ಷಣ ಆ ಭಗವಂತ 99% ನಿನ್ನ ಜೊತೆ ಬಂದು ನಿಂತು 100% ಮಾಡಿ ನೀವು ಅಂದುಕೊಂಡಿದ್ದೆಲ್ಲ ಆಗುವಾಗೆ ಆ ಪರಮಾತ್ಮ ಮಾಡ್ತಾನೆ. ಸೊ ಅದಕ್ಕೆ ಹೇಳ್ತಾರೆ, ನಾನು ಆಗಲೇ ಹೇಳಿದಾಗೆ ನಮ್ಮ ಕರ್ಮಗಳನ್ನು ನಾವೇ ತೀರಿಸ್ಕೊಳ್ಬೇಕೇ ಹೊರತು ಇನ್ನು ಯಾರಿಂದಲೂ ಸಾಧ್ಯವಿಲ್ಲ. ಇನ್ನೊಂದು ಗೊತ್ತಿರಲಿ, ಸಾಲ ಮಾಡುವ ಮನಸ್ಥಿತಿಯಿಂದನೇ ಸಾಲ ತೀರಿಸ್ಲಿಕ್ಕಾಗೋದಿಲ್ಲ. ಕರ್ಮ ಮಾಡಿದ ಮನಸ್ಥಿತಿಯಿಂದನೇ ಕರ್ಮ ತೀರಿಸ್ಕೊಳ್ಳೋದಕ್ಕಾಗೋದಿಲ್ಲ. ಸಾಲ ಮಾಡೋ ಮನಸ್ಥಿತಿಯಲ್ಲಿ ಇನ್ನೂ ಹೆಚ್ಚು ಸಾಲ ಮಾಡ್ಬೋದು, ತಪ್ಪು ಮಾಡೋ ಮನಸ್ಥಿತಿಯಲ್ಲಿ ಇನ್ನೂ ಹೆಚ್ಚು ತಪ್ಪು ಮಾಡ್ಬೋದೇ ವಿನಃ ತಪ್ಪುಗಳನ್ನು ತಿದ್ದಿಕೊಳ್ಳಲು ಬೇರೆಯ ಮನಸ್ಥಿತಿ ಬೇಕು, ವಿಶೇಷ ಮನಸ್ಥಿತಿ ಬೇಕು. ಸಾಲಗಳಿಂದ ಮುಕ್ತಿ ಹೊಂದಲು ಅಷ್ಟೇ ವಿಶೇಷ ಮನಸ್ಥಿತಿ ಬೇಕೇ ಹೊರತು ಆ ಹಿಂದೆ ಇದ್ದ ಅಥವಾ ಆ ಕೆಟ್ಟ ಮನಸ್ಥಿತಿಯಲ್ಲಿ ಸಾಲಗಳು ಇನ್ನೂ ದುಪ್ಪಟ್ಟಾಗುತ್ತೆ, ಹೆಚ್ಚಾಗುತ್ತೆ ಹೊರತು ಹೊರಗಡೆ ಬರೋದಕ್ಕಾಗಲ್ಲ. ಇದೇ ನಾನು ಆಗಲೇ ಹೇಳಿದ್ದು ಲೆವೆಲ್ಸ್ ಆಫ್ ಕಾನ್ಷಿಯಸ್ನೆಸ್ ಅಂತೇಳಿ. ಇದರ ಬಗ್ಗೆ ನಾನು ಕಾರ್ಯಾಗಾರದಲ್ಲಿ ತಿಳಿಸ್ಕೊಡ್ತೇನೆ. ಇನ್ನು ಯಾವುದ್ಯಾವುದೋ ಪೂಜೆಗಳು, ಯಾರೋ ಹೇಳಿದರು ಅಲ್ಲೋದ್ರೆ ಸರೋಗುತ್ತೆ, ಇಷ್ಟು ದುಡ್ಡು ಕೊಟ್ಟರೆ ಅಲ್ಲಿ ಎಲ್ಲ ಸರಿ ಹೋಗಿ ಸಾಲ ಮುಕ್ತರಾಗ್ಬಿಡ್ತೀವಿ, ರಿಲೇಷನ್ಶಿಪ್ಪಲ್ಲಿ ಸರಿ ಹೋಗ್ತವೆ, ಸಂಬಂಧಗಳು ಗಟ್ಟಿಯಾಗ್ಬಿಡುತ್ತೆ, ಎಲ್ಲ ಪ್ರಾಬ್ಲಮಿಂದ ಹೊರಗಡೆ ಬಂದುಬಿಡ್ತೀವಿ ಅಂತೆಲ್ಲ ಅಂದ್ಕೊಳ್ಳೋಕೆ ಹೋಗಬೇಡಿ. ಯಾಕಂತಂದರೆ ನಮ್ಮ ಕರ್ಮಗಳಿಗೆ ನಾವೇ ಜವಾಬ್ದಾರರು, ಗೊತ್ತಿರಲಿ. ಅದಕ್ಕೆ ಸರ್ವಜ್ಞರು ಹೇಳ್ತಾರೆ, ಆ ಕಾಲದಲ್ಲೂ ಈ ರೀತಿ ಎಷ್ಟೋ ಜನ ಭಯ ಹಿಡಿಸಿ ಅಥವಾ ಏನೋ ಸುಮ್ಮನೆ ಹೇಳಿ ನಂಬಿಕೆ ಹೂಡಿಸಿ ಎಲ್ಲ ಒಳ್ಳೇದಾಗ್ಬಿಡುತ್ತೆ ಅಂತಂತೇಳಿ ಏನೇನೋ ಕಾರ್ಯಗಳು ಮಾಡ್ತಿದ್ರಂತೆ. ಅದನ್ನು ನೋಡಿ, ಆ ಕರ್ಮಕಾಂಡಗಳನ್ನು ನೋಡಿ ಸರ್ವಜ್ಞ ನಮ್ಮೆಲ್ರಿಗೂ ಹೀಗೆ ಹೇಳಿದ್ದಾನೆ, ಹಿರಿದು ಕರ್ಮವ ಮಾಡಿ ಅರಿವ ನೀರುಳು ಮುಳುಗೆ ಕರಗುವುದೇ ಪಾಪ, ತಾನು ಮುನ್ನ ಮಾಡಿದ್ದು ಎರೆಯ ಕಲ್ಲೆಂಟೆಯೇ ಸರ್ವಜ್ಞ. ಮಾಡಿದ್ದೆಲ್ಲ ಅನಾಚಾರ ಮಾಡಿ ಈಗ ಸಡನ್ನಾಗಿ ಸರಿ ಹೋಗಬೇಕು ಅಂತಂತೇಳಿ ಯಾವುದೋ ಕ್ರಿಯೆ ಮಾಡೋದು, ಎಲ್ಲೋ ನೀರು ಹರಿತಿದ್ರೆ ಮುಳುಗೆದ್ಬಿಡೋದು, ಅದೆಲ್ಲ ಮಾಡಿದರೆ ನಿನ್ನ ಪಾಪಗಳು ಕರಗೋಗುತ್ತಾ ಅಂತ ಸರ್ವಜ್ಞ ಕೇಳ್ತಿದ್ದಾನೆ. ಸೊ ಹಾಗಾಗಿ ನಮ್ಮ ಮನ ಪರಿವರ್ತನೆ ಆದಾಗ ಮಾತ್ರ ಇನ್ನು ಮುಂದೆ ನಾನು ಈ ತಪ್ಪುಗಳನ್ನು ಮಾಡೋದಿಲ್ಲ, ನಾನು ಸರಿ ಹೋಗ್ತೇನೆ, ಪಶ್ಚಾತ್ತಾಪ ಪಟ್ಟು ಆ ದೇವರಿಗೆ, ಯೂನಿವರ್ಸ್ಗೆ ನಾವು ಯಾವಾಗ ಸರೆಂಡರ್ ಆಗ್ತೀವೋ 100% ನಮ್ಮನ್ನು ನಾವು ಆ ಭಗವಂತನಲ್ಲಿ ನಮ್ಮ ಲೈಫನ್ನು ಅವನಲ್ಲಿ ಸಮರ್ಪಣೆ ಮಾಡ್ಕೊಳ್ತೇವೋ ಆಗ ಮಾತ್ರ ಅವನು ದಾರಿ ತೋರಿಸ್ತಾನೆ, ಆಗ ಮಾತ್ರ ಅವನು ಹಣ ಬರುವಂಥ ಮಾರ್ಗಗಳನ್ನು ತೋರಿಸ್ತಾನೆ, ಆಗ ಮಾತ್ರ ನಮ್ಮ ಸಾಲಗಳು ಅಥವಾ ಋಣಗಳಿದ್ದರೆ ಅದರಿಂದ ಹೊರಗಡೆ ಬರುವಂಥ ಮಾರ್ಗಗಳನ್ನು ಅವನು ತೋರಿಸಿಕೊಡ್ತಾನೆ. ನಾನು ಅಷ್ಟೇ, ಈಗ ವರ್ಕ್ಶಾಪ್ ಆಗ್ಬೋದು, ಕಾರ್ಯಾಗಾರ ಆಗ್ಬೋದು, ಅಥವಾ ಯೂಟ್ಯೂಬಲ್ಲಿ ಆಗ್ಬೋದು, ಏನು ಹೇಳ್ತಿದ್ದೇನೆ ಅಂತಂದರೆ ನಾವು ಸತ್ಕಾರ್ಯಗಳನ್ನು ಮಾಡಬೇಕು, ನಾವು ಕ್ರಿಯೆಗಳನ್ನು ಮಾಡಬೇಕು, ವಿಶ್ವ ಕ್ರಿಯೆಗಳನ್ನು ಮಾಡಬೇಕು. ಅದರ ಜೊತೆ ನಾವು ಕರ್ಮಯೋಗಿಗಳಾಗಬೇಕು, ವ್ಯಾಪಾರ ಮಾಡಬೇಕು, ಬಿಸ್ನೆಸ್ ಮಾಡಬೇಕು, ಧನಾಕರ್ಷಣೆ ಆಗುವ ರೀತಿ ನಾವು ಆಗಬೇಕು, ನಾವು ಮೊದಲು ಯಂತ್ರಗಳಾಗಬೇಕು. ಆಗ ಮಾತ್ರ ಆ ಪರಮಾತ್ಮನು ನಮ್ಮ ಜೊತೆ ಇದ್ದು ನಮಗೆ ಯಶಸ್ಸು, ಆ ಒಂದು ಸಕ್ಸಸ್ ಅನ್ನುವಂಥದ್ದು ಏನಿದೆ ಅದನ್ನು ಕೊಡಲು ಆಗುತ್ತದೆ. ಸೊ ಎಲ್ಲರಿಗೂ
ಈ ಒಂದು ಮಹತ್ತರವಾದ ಮಾಹಿತಿ ನಾನು ತಿಳಿಸ್ಬೇಕಿತ್ತು. ಈ ಕ್ವೆಶ್ಚನ್ಗೆ ಮೇಡಮ್ ಕೇಳೋ ಪ್ರಶ್ನೆಗೆ ಈಗ ಉತ್ತರ ಕೊಡ್ತೇನೆ, ಬಟ್ ಅದಕ್ಕೂ ಮುಂಚೆ ಇದು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಸೊ ಒಂದಂತೂ ಗೊತ್ತಿರಲಿ, ನನ್ನ ಪ್ರಕಾರ ಇದು ಅನಂತ ವಿಶ್ವ ಹೇಳುವಂಥದ್ದು, ಆದಷ್ಟು ಮಟ್ಟಿಗೆ ಸಾಲ ಮಾಡೋದೇ ಬೇಡ. ಯಾರಿಗೆಲ್ಲ ಸಾಲ ಇಲ್ವೋ ಸಾಲ ಮಾಡಿ ಏನೂ ಮಾಡೋಕ್ಕೆ ಹೋಗ್ಬೇಡಿ. ಒಂದು ವೇಳೆ ಯಾರಿಗೆಲ್ಲ ಸಾಲ ಇದೆಯೋ ಅಂಥವ್ರಿಗೆ ನಾನು ಇದನ್ನು ಹೇಳ್ತಿದ್ದೀನಿ, ನೀವು ಒಂದು 2 ವಿಚಾರಕ್ಕೆ ಸಾಲ ಮಾಡ್ಬೋದು. ಅಥವಾ ಯಾಕೆ ಕನ್ಫ್ಯೂಷನ್ನು, ಒಂದು 2 ವಿಚಾರಗಳಿಗೆ ಸಾಲ ಮಾಡ್ಬೋದು ನನ್ನ ಪ್ರಕಾರ. ಬಟ್ ಎಲ್ಲ ವಿಚಾರಗಳಿಗೂ ಅಲ್ಲ. ಈ ಭೌತಿಕ ಜಗತ್ತಲ್ಲಿ ಸಾಲ ಕೊಡೋದಕ್ಕೆ ಎಲ್ಲ ಬ್ಯಾಂಕ್ಗಳು, ಇನ್ಫ್ಯಾಕ್ಟ್ ನಿಮ್ಮ ಫ್ರೆಂಡ್ಸ್ ಆಗ್ಬೋದು ಅಥವಾ ಈ ಫೈನಾನ್ಸ್ ಯಾರು ಮಾಡ್ತಾರೋ ಇವರೆಲ್ಲರೂ ಮುಂಚೂಣಿಯಲ್ಲಿದ್ದಾರೆ. ಯಾಕಂದರೆ ನೀವು ಒಳ್ಳೆ EMI ಕಟ್ತೀರಾ, ಸರಿಯಾಗಿ ಅವ್ರಿಗೆ ಇಂಟ್ರೆಸ್ಟ್ ಕೊಡ್ತೀರಾ, ಬಡ್ಡಿ ಕೊಡ್ತೀರಾ ಅಂತಂದರೆ ಎಷ್ಟೋ ಜನ ನಿಮ್ಮನ್ನು ಕೇಳ್ತಿರ್ತಾರೆ, ಏನು ಬೇಕು ಹೇಳಿ, ಕಷ್ಟಕ್ಕೆ ನಾವು ಆಗ್ತೀವಿ. ಕಷ್ಟಕ್ಕಂದರೆ ಸುಮ್ಮನೆ ಅಲ್ಲ, ಲೋನ್ ಆಗಿ ಕೊಡ್ತೇವೆ, ಬಡ್ಡಿ ಕೊಡಲಿ ಏನೋ ಅಂಥದ್ದಿರುತ್ತೆ. ಸೊ ಹಾಗಾಗಿ ಓನ್ಲಿ ಫಾರ್ 2 ಥಿಂಗ್ಸ್ ಯು ಕ್ಯಾನ್ ಬಾರೋ. ಮೊದಲನೇದು ಬಂದು ಸರಸ್ವತಿ ತತ್ವಕ್ಕೆ ನೀವು ಸಾಲವನ್ನು ಮಾಡ್ಬೋದು. ಈಗ ಸರಸ್ವತಿ ತತ್ವ ಅಂತಂದರೆ ಏನು? ಜ್ಞಾನಕ್ಕೋಸ್ಕರ, ಜ್ಞಾನಾರ್ಜನೆಗೋಸ್ಕರ ಎಲ್ಲರೂ ನಾವು ಸಾಲ ಮಾಡಿ ಬೇಕಾದರೆ ಕಲಿಬೋದು. ನಾನಿಲ್ಲಿ ಜ್ಞಾನಕ್ಕೆ ಅಂತ ಹೇಳ್ತಿದ್ದೇನೆ, ಕೇವಲ ಈ ಒಳ್ಳೆ ಪ್ರಪಂಚದ ಒಂದು ನಾಲೆಜ್ಗಲ್ಲ. ಈಗ ಸ್ಕೂಲಿಗೆ ಸೇರಿಸೋದಕ್ಕೆ ಮಕ್ಕಳನ್ನ ಅಥವಾ ಕಾಲೇಜಿಗೆ ಸೇರಿಸೋದಕ್ಕೆ ನಾನು ಹೇಳ್ತಿಲ್ಲ. ಯಾಕಂತಂದರೆ ಈಗ ಕಾಲೇಜು ಮತ್ತು ಈ ಸ್ಕೂಲು ಏನಿದೆಯೋ ಇದೆಲ್ಲ ವ್ಯಾಪಾರ ಆಗಿಬಿಟ್ಟಿದೆ, ಅದ್ರ ಬಗ್ಗೆ ನಾನು ಹೇಳಲಿಲ್ಲ. ಸೊ ಜ್ಞಾನಕ್ಕೆ, ಸುಜ್ಞಾನಕ್ಕೆ, ವಿಶ್ವಜ್ಞಾನಕ್ಕೆ. ಸೊ ಒಂದು ವೇಳೆ ನಮ್ಮಂತಹ ಒಂದು ಕ್ಲಾಸ್ಗಳಿಗೆ ಬರೋದಕ್ಕಾಗಲಿ ಅಥವಾ ಭಗವದ್ಗೀತೆ ತೆಗೆದುಕೊಂಡು ಮನೆಯಲ್ಲಿ ಓದೋದಕ್ಕಾಗಲಿ ದಯವಿಟ್ಟು ಸಾಲ ಮಾಡಿ. ನಿಮಗೆ ಭಗವಂತ ಆಶೀರ್ವಾದ ಮಾಡ್ತಾನೆ. ಯಾಕಂದರೆ ಅದರಲ್ಲಿ ಸುಳ್ಳಿಲ್ಲ, ಅದರಲ್ಲಿ ಕೆಟ್ಟದ್ದಿಲ್ಲ. ಸೊ ನಿಮ್ಮನ್ನು ಕೆಟ್ಟೋಗೋದಕ್ಕೆ ಆ ಜ್ಞಾನ ಬಿಡೋದು ಸಹ ಇಲ್ಲ. ಸೊ ಹಾಗಾಗಿ ಅಂಥದಕ್ಕೆ ಸರಸ್ವತಿ ತತ್ವಕ್ಕೆ ನೀವು ಸಾಲ ಮಾಡ್ಬೋದು. ಸೊ ಇದು 1ನೇ ವಿಚಾರ. 2ನೇದು ಯಾವುದಕ್ಕೆ ಸಾಲ ಮಾಡ್ಬೋದು? 2ನೇ ವಿಚಾರ ಲಕ್ಷ್ಮೀ ತತ್ವ ಮತ್ತು ಕಾಳಿ ತತ್ವಕ್ಕೆ ಸಾಲ ಮಾಡ್ಬೋದು. ಅಂತಂದರೆ ಏನು? ಲಕ್ಷ್ಮೀ ತತ್ವ ಅಂತಂದ್ರೇನು, ಕಾಳಿ ತತ್ವ ಅಂತಂದ್ರೇನು? ಕಾಳಿ ತತ್ವ ಅಂತಂದರೆ ಧೈರ್ಯಕ್ಕೋಸ್ಕರ ಸಾಲ ಮಾಡ್ಬೋದು. ಹಾಗೆಯೇ ಲಕ್ಷ್ಮೀ ತತ್ವ ಅಂತಂದರೆ ದುಡ್ಡನ್ನು ಸಂಪಾದನೆ ಮಾಡೋದಕ್ಕೋಸ್ಕರ. ಫಾರ್ ಎಕ್ಸಾಂಪಲ್, ಈಗ ನಾನೀಗ ಯಾರೋ ಒಂದು ಬ್ಯಾಂಕಲ್ಲಾಗ್ಬೋದು ಅಥವಾ ಯಾರೋ ಒಬ್ಬರ ಹತ್ರ ಸಾಲ ತೆಗೆದುಕೊಂಡು ಬರ್ತಾನೆ. ಸಾಲ ತೆಗೆದುಕೊಂಡು ಬರೋ ಉದ್ದೇಶ ನಾನು ಬಿಸ್ನೆಸ್ ಮಾಡೋದಕ್ಕೆ. ಯಾಕೆ ಬಿಸ್ನೆಸ್ ಮಾಡ್ತೀವಿ? ಹೆಚ್ಚು ದುಡ್ಡು ದುಡಿಯೋದಕ್ಕೆ. ಆಗ ದುಡ್ಡು ದುಡಿದಾಗ ಲಾಭವಾಗಿ ಪ್ರಾಫಿಟಾಗಿ ದುಡಿಯೋ ಅಂಥ ದುಡ್ಡನ್ನು ನಾವು ಸಾಲ ತೀರಿಸ್ಬಿಟ್ಟು ನಮ್ಮದೊಂದು ವೇಳೆ ನಾವೇನೋ ಡ್ರೀಮ್ಸ್, ಕನಸುಗಳಂತ ಕಟ್ಕೊಂಡಿರ್ತೇವೆ. ಮನೆ ಕಟ್ಟಬೇಕು, ಜಮೀನು ತೆಗಿಬೇಕು, ಇನ್ನೂ ವ್ಯಾಪಾರ ಅಭಿವೃದ್ಧಿ ಹೆಚ್ಚು ಮಾಡಬೇಕು, ನನ್ನ ಮಕ್ಕಳಿಗೇನೋ ಒಂದು ಮಾಡಿಟ್ಟು ಹೋಗಬೇಕು, ನಾನು ಇದನ್ನೆಲ್ಲ ಅನುಭವಿಸ್ಬೇಕು, ಈ ಪ್ರಪಂಚದಲ್ಲಿ ಏನೆಲ್ಲ ಇದೆಯೋ ಸೌಕರ್ಯಗಳನ್ನ ಅಂತಿರುತ್ತೆ. ಅಂಥದಕ್ಕೆ ಸಾಲ ಮಾಡ್ಬೋದು. ಸೊ ಹಾಗಾಗಿ ಬಿಸ್ನೆಸ್ ಮಾಡೋದಕ್ಕೆ ಸಾಲ ಮಾಡ್ಬೋದು. ಯಾಕಂದರೆ ಬಿಸ್ನೆಸ್ ಮಾಡಿ ಲಾಭ ಮಾಡಿದರೆ ಕಾಳಿ ತತ್ವ ಧೈರ್ಯ ಬರುತ್ತೆ ಲೈಫಲ್ಲಿ. ಸೊ ಹಾಗಾಗಿ ಈ 2 ವಿಚಾರಕ್ಕೆ ಬಿಟ್ಟರೆ ಬೇರೆ ಯಾವುದಕ್ಕೂ ನಾವು ಸಾಲ ಮಾಡಲಿಕ್ಕಿಲ್ಲ. ಮದುವೆ ಮಾಡೋದಕ್ಕೆ ಸಾಲ ಮಾಡೋಂಗಿಲ್ಲ, ಮನೆ ಕಟ್ಟೋದಕ್ಕೆ ಸಾಲ ಮಾಡೋಂಗಿಲ್ಲ, ಅಥವಾ ಯಾರಿಗೋ ದಾನ ಮಾಡೋದಕ್ಕೆ ಮಾಡೋಂಗಿಲ್ಲ, ಎಲ್ಲೋ ಟ್ರಿಪ್ ಹೋಗೋದಕ್ಕೆ ಸಾಲ ಮಾಡೋಂಗಿಲ್ಲ, ಸ್ಕೂಲು ಕಾಲೇಜ್ ಫೀಸ್ ಕಟ್ಟೋದಕ್ಕೆ ಸಾಲ ಮಾಡೋಂಗಿಲ್ಲ, ಅಥವಾ ಯಾರೋ ತುಂಬ ಕಷ್ಟದಲ್ಲಿದ್ದಾರೆ, ಪಾಪ ಅವ್ರಿಗೆ ಹೆಲ್ಪ್ ಮಾಡೋಣ, ಅಯ್ಯೋ ಪಾಪ ಅಂತಂತೇಳಿ ಸಾಲ ಮಾಡಿ ಯಾರಿಗೂ ಕೊಡಬೇಡಿ. ನಿಮ್ಮ ಹತ್ರ ಇದೆಯಾ ಅದರಲ್ಲಿ 10% ವಿಶ್ವದಾನ ಕೊಡೋದಕ್ಕೆ ನಾನು ಹೇಳಿದ್ದೇನೆ. ಆ ವಿಶ್ವ ನಿಯಮದ ಪ್ರಕಾರ ದಾನ ಮಾಡ್ಬೋದೇ ಹೊರತು ಸಾಲ ಮಾಡಿ ಅಯ್ಯೋ ಪಾಪ ಅಂತಂತೇಳಿ ಯಾರಿಗೇನೂ ಕೊಡೋದು ಅವಶ್ಯಕತೆ ಇಲ್ಲ. ಸೊ ಅರ್ಥ ಆಯಿತು ಅಂತ ನಾನು ಭಾವಿಸ್ತೇನೆ. 2 ವಿಚಾರಕ್ಕೆ ಸಾಲ ಮಾಡೋದಾದರೆ ಮಾಡಬೇಕು. ಒಂದು ಸರಸ್ವತಿ ತತ್ವ ಕಲಿಕೆಗೆ, ಜ್ಞಾನಕ್ಕೆ. 2ನೇದು ಲಕ್ಷ್ಮೀ ತತ್ವ ಮತ್ತು ಕಾಳಿ ತತ್ವ. ಲಕ್ಷ್ಮೀ ತತ್ವ ಅಂತಂದರೆ ವ್ಯಾಪಾರ ಮಾಡೋದಕ್ಕೆ, ಬಿಸ್ನೆಸ್ ಮಾಡೋದಕ್ಕೆ. ಈಗ ಸ್ಪೆಷಲ್ ವರ್ಕ್ಶಾಪ್ ನಡೀತಿದೆ, ಇದಕ್ಕೆ ಸಾಲ ಮಾಡಿ ಬರ್ಬೋದಾ? ಖಂಡಿತ ಸಾಲ ಮಾಡಿ ಬರ್ಬೋದು. ಯಾಕಂದರೆ ಅಲ್ಲಿ ಸರಸ್ವತಿ ತತ್ವವು, ಲಕ್ಷ್ಮೀ ತತ್ವವು, ಕಾಳಿ ತತ್ವವು ಸಿಗುತ್ತೆ. ಆಮೇಲೆ ಎಲ್ಲರೂ ಬಿಸ್ನೆಸ್ ಸಾಲ ಮಾಡೋಂಗಿಲ್ಲ. ಯಾರೆಲ್ಲ ಬಿಸ್ನೆಸ್ ಮಾಡೋದು ಹೇಗೆ ಅಂತ ಕಲ್ತಿರ್ತೀರೋ ಅಂಥವ್ರು ಸಾಲ ಮಾಡ್ಬೋದು. ಈಗ ಎಷ್ಟೋ ಜನ 90% ಆಫ್ ಪೀಪಲ್ ಯಾರೆಲ್ಲ ಬಿಸ್ನೆಸ್ ಮಾಡೋಕ್ಕೆ ಹೋಗ್ತಾರೋ ಸೋತೋಗ್ತಾರಂತೆ ಈ ಕಲಿಯುಗದಲ್ಲಿ. ಅಥವಾ ಅವರು ಸಾಲ ಮಾಡ್ಕೊಂಡು ಬಂದು ಇನ್ನೂ ಹೆಚ್ಚು ಸಾಲ ಆಗಿಬಿಡುತ್ತೆ. ಅವ್ರು ಏನೇನೋ ಅಂದ್ಕೊಂಡು ಬರ್ತಾರೆ, ಹಾಗೆಲ್ಲ ಆಗೋದಿಲ್ಲ. ಯಾಕೆ ಅಂತಂದರೆ
ಅವ್ರು ವ್ಯಾಪಾರ ಮಾಡೋದು ಹೇಗೆ ಅಂತ ಕಲಿತೇ ಇರಲ್ಲ. ವ್ಯಾಪಾರ ಹೇಗೆ ಮಾಡೋದು ಅಂತ ಕಲಿತು ವ್ಯಾಪಾರ ಮಾಡಿದರೆ ನಮಗೆ ಯಾವತ್ತೂ ಸಕ್ಸಸ್ ಅನ್ನೋದು ಹೆಚ್ಚಾಗುತ್ತೆ. ಸಕ್ಸಸ್ ಖಂಡಿತ ಹಾಗೆ ಆಗ್ತೀವಿ. 100% ನಮಗೆ ಲಾಭ ಬರುತ್ತೆ ಬಿಸ್ನೆಸ್ಸಲ್ಲಿ ಯಾವಾಗ ವ್ಯಾಪಾರವನ್ನು ಕಲಿತು ಮಾಡಿದಾಗ ಮಾತ್ರ. ಗುರುಗಳೇ, ಈಗ ಸನಾತನ ಧರ್ಮದಲ್ಲಿ ಹೇಳಲಾಗುವಂತಹ ಈ ಕುಂಡಲಿನಿ ಶಕ್ತಿ ಅಂದರೆ ಮೂರನೇ ಕಣ್ಣು, ಈ ಒಂದು ಕುಂಡಲಿನಿ ಶಕ್ತಿಯ ಬಗ್ಗೆ ತಿಳಿಸ್ಕೊಡ್ಬಹುದಾ? ಅಂದರೆ ಇದು ಹಿಮಾಲಯದಲ್ಲಿ ತಪಸ್ಸನ್ನು ಮಾಡುವಂಥ ಯೋಗಿಗಳಿಗೆ ಮಾತ್ರ ಈ ರೀತಿಯಾದಂಥ ಒಂದು ಶಕ್ತಿ ಇರುತ್ತಾ, ಅಥವಾ ಒಬ್ಬ ಸಾಮಾನ್ಯ ಮನುಷ್ಯನೂ ಕೂಡ ಈ ಒಂದು ಕುಂಡಲಿನಿ ಶಕ್ತಿ, ಆ ಮೂರನೇ ಕಣ್ಣನ್ನು ಜಾಗೃತಗೊಳಿಸಿ ತನ್ನಲ್ಲಿರುವಂತಹ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಪಡೆದು ಸಂತೋಷವಾಗಿ ಬದುಕೋದಕ್ಕೆ ಸಾಧ್ಯನಾ? ಇದರ ಹಿಂದಿರುವಂತಹ ಒಂದು ವಿಶ್ವ ಸತ್ಯವನ್ನು ನಮಗೆ ತಿಳಿಸ್ಕೊಡ್ಬಹುದಾ? ಈ ಕುಂಡಲಿನಿ ಶಕ್ತಿ ಅಥವಾ ಮೂರನೇ ಕಣ್ಣು ಜಾಗೃತಗೊಂಡ್ರೆ ಏನೆಲ್ಲ ಅದ್ಭುತಗಳಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಮುಂಬರುವ ಆಗಸ್ಟ್ 9ನೇ ತಾರೀಕಿನ ಸ್ಪೆಷಲ್ ಕಾರ್ಯಾಗಾರದಲ್ಲಿ ತಿಳಿಸ್ಕೊಡ್ತೇನೆ. ನೀವು ಇಲ್ಲಿ ಕೇಳಿದ್ರಿ, ಅದಕ್ಕೆ ವೀಕ್ಷಕರಿಗೆ ಒಂಚೂರು ಅವ್ರಿಗೂ ಗೊತ್ತಾಗಲಿ ಅಂತ ಇಲ್ಲಿ ತಿಳಿಸ್ತಿದ್ದೇನೆ. ಸನಾತನ ಧರ್ಮದಲ್ಲಿ ಇದರ ಬಗ್ಗೆ ಹೆಚ್ಚು ಉಲ್ಲೇಖನ ಇದೆ, ಮಾಹಿತಿ ಇದೆ. ಇವತ್ತು ನಾನು ಹೇಳುವಂಥದ್ದು ಶಿವಪುರಾಣದಲ್ಲಿ ಉಲ್ಲೇಖನವಾಗಿದೆ. ಸತೀದೇವಿಯ ದೇಹ ತ್ಯಾಗದ ನಂತರ ಶಿವನು ಬೇಜಾರಾಗಿ ತುಂಬ ದುಃಖಭರಿತನಾಗಿ ತಪಸ್ಸಿಗೆ ಕುಳಿತು ಬಿಡ್ತಾನೆ. ತಪಸ್ಸಿಗೆ ಕುಳಿತ ಸಮಯದಲ್ಲಿ ತಾರಕಾಸುರನೆಂಬ ಮಹಾರಾಕ್ಷಸನು ದೇವತೆಗಳಿಗೆಲ್ಲ ತುಂಬ ಕಾಟ ಕೊಡ್ತಿರ್ತಾನೆ ದೇವಲೋಕದಲ್ಲಿ. ಆಗ ಈ ದೇವತೆಗಳಿಗೆ ಇದೊಂದು ವಿಚಾರ ಗೊತ್ತಿರುತ್ತೆ, ಈ ತಾರಕಾಸುರನಿಗೆ ಒಂದು ವರ ಇರುತ್ತೆ. ಆ ವರದ ಪ್ರಕಾರ ಅವನ ಒಂದು ಸಾವು ಅಥವಾ ಅವನ ಸಂಹಾರವಾಗಬೇಕು ಅಂತಂದರೆ ಅದು ಶಿವನಿಗೆ ಹುಟ್ಟಿದ ಮಗನಿಂದಲೇ ಅದು ಸಾಧ್ಯ ಎನ್ನುವಂಥದ್ದು ದೇವತೆಗಳಿಗೆ ಗೊತ್ತಿರುತ್ತೆ. ಆದರೆ ಏನು ಮಾಡೋದು, ಇಲ್ಲಿ ಸತಿ ಬೇರೆ ಇಲ್ಲ, ಶಿವ ಒಬ್ಬಂಟಿಯಾಗಿ ತಪಸ್ಸಲ್ಲಿ ಕುಳಿತಿರುವಂಥದ್ದು. ಈಗ ಶಿವನಿಗೆ ಮದುವೆ ಆಗಬೇಕು, ಶಿವನಿಗೆ ಮದುವೆ ಆಗಿ ಮಕ್ಕಳಾದರೆ ಮಾತ್ರ ಆ ಮಗುವಿನಿಂದ ಈ ತಾರಕಾಸುರನ ಹತ್ಯೆ ಆಗಬೇಕು. ಆಗ ಇವರೆಲ್ಲ ಒಂದು ಪ್ಲ್ಯಾನ್ ಮಾಡ್ತಾರೆ, ಹೇಗಾದರೂ ಮಾಡಿ ಶಿವನನ್ನು ಈ ಒಂದು ಜಪದಿಂದ ಅಥವಾ ತಪಸ್ಸಿನಿಂದ ಹೊರಗಡೆ ಕರ್ಕೊಂಡು ಬರಬೇಕು, ಶಿವನಿಗೆ ಮದುವೆ ಆಗಬೇಕು, ಮಕ್ಕಳಾಗಬೇಕು ಅನ್ನೋದು ಇವ್ರ ಪ್ಲ್ಯಾನ್ ಆಗಿರುತ್ತೆ. ಆಗ ದೇವತೆಗಳೊಂದು ಪ್ಲ್ಯಾನ್ ಮಾಡಿ ಕಾಮದೇವನನ್ನು ನೀನು ಹೋಗಿ ಶಿವನ ಒಂದು ತಪಸ್ಸಿಗೆ ಭಂಗ ಮಾಡು ಅಂತ ಹೇಳ್ತಾರೆ. ಆಗ ಕಾಮದೇವನಿಗೆ ಗೊತ್ತಿರೋದಿಲ್ಲ ಹೇಗೆ ಎಲ್ಲಿ ಹೋಗೋದು ಅಂತಂತೇಳಿ ಅವನ ಪತ್ನಿ ರತಿಯನ್ನು ಕರೆದುಕೊಂಡು ಒಂದು ಒಳ್ಳೆಯ ಗಳಿಗೆ ಮುಹೂರ್ತದಲ್ಲಿ ಅವನು ಕೈಲಾಸಕ್ಕೆ ಬರ್ತಾನೆ. ಕೈಲಾಸಕ್ಕೆ ಬಂದು ಶಿವನು ಧ್ಯಾನ ಮಾಡುವುದನ್ನು ದೂರದಿಂದ ನೋಡಿ ಅಲ್ಲಿಂದಲೇ ಅವನು ಒಂದು ಕಾಮದ ಹೂವಿನ ಬಾಣವನ್ನು ಶಿವನಿಗೆ ಬಿಡ್ತಾನೆ. ಆ ಬಿಟ್ಟಂಥ ಸಂದರ್ಭದಲ್ಲಿ ಶಿವನು ಆ ಭಗವಂತ ಧ್ಯಾನದಲ್ಲಿರುವಂಥದ್ದನ್ನು ಯಾರಾದರೂ ಬಂದು ಈ ರೀತಿ ಭಂಗ ಮಾಡಿದರೆ ಸುಮ್ಮನೆ ಬಿಡ್ತಾನೆಯೇ? ಅವನು ತಿರುಗಿ ನೋಡ್ತಾನೆ, ತನ್ನ ಮೂರನೇ ಕಣ್ಣಿನಿಂದ ಆ ಕಾಮದೇವನನ್ನು ಭಸ್ಮ ಮಾಡಿ ಬಿಡ್ತಾನೆ. ಆ ಕ್ಷಣದಲ್ಲೇ ಅದರಲ್ಲಿ ಉಲ್ಲೇಖನವಾಗಿದೆ, ಕ್ಷಣಾರ್ಧದಲ್ಲೇ, ಅಂದರೆ ಸೆಕೆಂಡು ಸಹ ಅವಶ್ಯಕತೆ ಇಲ್ವಂತೆ, ಅಷ್ಟು ಬೇಗ ಆ ಕಾಮನನ್ನು ಸಂಪೂರ್ಣವಾಗಿ ಭಸ್ಮ ಮಾಡ್ತಾನೆ. ಇದೇ ಸಂದರ್ಭದಲ್ಲಿ ರತಿಯು ಕಾಮದೇವನ ಹೆಂಡತಿ ಅಲ್ಲಿಯೇ ನನ್ನ ಪತ್ನಿ ಹೊರಟೋದ್ನಲ್ಲ, ನನ್ನ ಪತ್ನಿ ಸತ್ತೋದ್ನಲ್ಲ ಅಂತಂತೇಳಿ ಆ ದುಃಖದಲ್ಲಿ ತಪಸ್ಸಿಗೆ ಕುಳಿತು ಬಿಡ್ತಾಳೆ. ಆ ಪರಮಶಿವನಲ್ಲಿ ಬೇಡ್ತಾಳೆ, ನನ್ನ ಪತಿಯನ್ನು ನನಗೆ ವಾಪಸ್ ಕೊಡು, ನನಗೆ ನನ್ನ ಪತಿ ಬೇಕು ಅಂತಂತೇಳಿ ರತಿ ಕೇಳ್ಕೊಳ್ತಾಳೆ. ರತಿಯ ತಪಸ್ಸಿಗೆ ಶಿವನು ಒಲಿದು ಹೀಗೆ ಹೇಳ್ತಾನೆ, ನೋಡಮ್ಮ, ನಾನು ಭಸ್ಮ ಮಾಡಿ ಆಗಿದೆ, ಇನ್ನು ಮುಂದೆ ಕಾಮದೇವನಿಗೆ ಈ ಮನುಷ್ಯರ ರೀತಿಯ ಅಂಗಗಳು ಯಾವುದೂ ಇರೋದಿಲ್ಲ, ಬದಲಿಗೆ ಅವನು ಅನಂಗನಾಗಿ, ಅಂದರೆ ನಮ್ಮ ರೀತಿ ಇಲ್ಲದೆ ಎಲ್ಲರ ಮನಸ್ಸುಗಳ ಒಳಗಡೆಯೂ ಅನಂಗನಾಗಿ ವಾಸಿಸಬೇಕಾಗುತ್ತೆ. ಅವನಿಗೆ ಒಂದು ರೂಪ ಇರುವುದಿಲ್ಲ, ಅಷ್ಟೇ ಬಿಟ್ಟರೆ ಅವನು ಬದುಕಿರ್ತಾನೆ ಅಂತಂತೇಳಿ ಆಶೀರ್ವಾದ ಮಾಡಿ ಆ ಒಂದು ಕಾಮದೇವನನ್ನು ಮತ್ತೆ ಬದುಕಿಸಿ ರತಿಯ ಜೊತೆ ಕಳಿಸುವುದು ಆಗುತ್ತದೆ. ಅದಕ್ಕೆ ಎಂದಿಗೂ ಸಹ ಆ ಕಾಮದೇವನು ನಮ್ಮೆಲ್ಲರ ಒಳಗಡೆನೇ ಇರುವಂಥದ್ದು. ಅವನು ಕಾಣೋದಿಲ್ಲ. ಈಗ ಪ್ರೀತಿ ಕಾಣಿಸುತ್ತಾ, ದ್ವೇಷ ಕಾಣಿಸುತ್ತಾ, ಆಸೆ ಲೋಭ ಅನ್ನುವಂಥದ್ದು ಕಾಣುತ್ತಾ? ಯಾರಿಗೂ ಸಹ ಕಾಣೋದಿಲ್ಲ, ಆದರೆ ಅವನಿದ್ದಾನೆ. ಸೊ ಅದಕ್ಕೋಸ್ಕರ
ನಾವು ಕಾಮಗಳನ್ನು ಅಂತಂದರೆ ಈ ಪಂಚೇಂದ್ರಿಯಗಳನ್ನು, ಈ ಮನಸ್ಸನ್ನು ನಾವು ಜಯಿಸದೇ ಹೋದರೆ ಈ ಕುಂಡಲಿನಿ ಶಕ್ತಿಯನ್ನು ನಾವು ಹೊರ ತೆಗೆಯೋದಕ್ಕೆ ಅಥವಾ ಅದರ ಶಕ್ತಿಯನ್ನು ನಾವು ಪಡೆಯೋದಕ್ಕೆ ಸಾಧ್ಯವಾಗೋದೇ ಇಲ್ಲ. ಎಲ್ಲರೂ ಹೇಳ್ತಾರೆ ಏನೋ ಈ ಮೆಡಿಟೇಷನ್ ಮಾಡಿ, ಈ ಧ್ಯಾನ ಮಾಡಿ, ಆಗ ಕುಂಡಲಿನಿ ಶಕ್ತಿ ಜಾಗೃತವಾಗುತ್ತೆ, ನೀವೇನೇನು ಆಗಬೇಕು ಅಂತಿದ್ದೀರೋ ಅದೆಲ್ಲ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಆದರೆ ನಾನು ನಿಮ್ಗೆ ಹೇಳ್ತಿದ್ದೀನಿ, ಅನಂತ ವಿಶ್ವ ಆಚಾರ್ಯ, ಸತ್ಯವನ್ನು ಗೊತ್ತಿರತಕ್ಕಂಥ, ಸತ್ಯವನ್ನೇ ಹೇಳುವಂಥ ನಿಮ್ಮ ಆಚಾರ್ಯ ನಾನು ನಿಮ್ಗೆ ಹೇಳ್ತಿದ್ದೇನೆ, ಎಲ್ಲಿಯ ತನಕ ನಮ್ಮ ಒಂದು ಪಂಚೇಂದ್ರಿಯಗಳನ್ನು, ನಮ್ಮ ಆಸೆಗಳೆಂಬ ಲೋಭಗಳನ್ನು ನಾವು ನಮ್ಮ ಹಿಡಿತದಲ್ಲಿ ಅಥವಾ ಅದನ್ನು ಜಯಿಸಲು ಅಸಾಧ್ಯವಾಗ್ತೇವೋ ಅಲ್ಲಿ ತನಕ ಈ ಕುಂಡಲಿನಿಯ ಶಕ್ತಿಯನ್ನು ನಾವು ಯಾರೂ ಅನುಭವಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಮುಂಬರುವ ಕಾರ್ಯಾಗಾರದಲ್ಲಿ ಇದರ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ. ಹೇಗೆ ಈ ಕಾಮವೆಂಬುದನ್ನು ಜಯಿಸಬೇಕು, ಹೇಗೆ ಈ ಇಂದ್ರಿಯಗಳನ್ನು ನಿಗ್ರಹಿಸಬೇಕು, ಹೇಗೆ ಈ ಮನಸ್ಸೆಂಬ ಸಂಕೋಲೆಯಿಂದ ಹೊರಗೆ ಬರಬೇಕು, ಇದರ ಬಗ್ಗೆ ನಾನು ತಿಳಿಸಿಕೊಡ್ತೇನೆ. ಸದ್ಯಕ್ಕೆ ಇಷ್ಟಂತೂ ಗೊತ್ತಿರಲಿ, ನಮ್ಮ ಎಲ್ಲರೊಳಗೂ ಆ ಕಾಮದೇವನು ಇಂದಿಗೂ ಅನಂಗನಾಗಿ ಇದ್ದಾನೆ. ಅದಕ್ಕೋಸ್ಕರ ಇವತ್ತು ಈ ಕಲಿಯುಗದಲ್ಲಿ ಎಲ್ಲರೂ ಬಹುತೇಕ ಕಷ್ಟದಲ್ಲಿರೋದಕ್ಕೆ, ವಿಶೇಷವಾಗಿ ಸಾಲದ ಹೊರೆಯಲ್ಲಿ ಇರೋದಕ್ಕೆ ಕಾರಣವೇನು? ಸಾಲದ ಸಂಕೋಲೆಗಳಲ್ಲಿ ಎಲ್ಲರೂ ಬಂದಿಯಾಗಿದ್ದಾರೆ. ಬರೀ ಮನುಷ್ಯರು ಮಾತ್ರ ಅಲ್ಲ, ಊರಿಗೂರೇ, ರಾಜ್ಯಗಳು, ದೇಶಗಳು ಎಲ್ಲರೂ ಸಾಲದಲ್ಲಿರುವಂಥದ್ದು. ಏಕೆ ಹೀಗಾಗಿದ್ದಾರೆ? ಯಾಕಂದರೆ ಈ ಕಾಮದೇವನನ್ನು ತಿಳ್ಕೊಳ್ದೇ ಹೋಗಿದ್ದಾರೆ. ಅಥವಾ ಈ ಕಾಮದೇವನು ಇದ್ದು ಅವನನ್ನು ಹೇಗೆ ದೂರ ಇಡಬೇಕು, ಹೇಗೆ ಆ ಶಿವ ಪರಮಾತ್ಮನು ಹೇಗೆ ಇವನನ್ನು ಭಸ್ಮ ಮಾಡಿದ, ಆ ಒಂದು ಗುಣ ನಮ್ಮಲ್ಲಿ ಇಲ್ಲದೆ ಹೋಗಿರೋ ಕಾರಣ ಈ ಕಾಮದೇವನನ್ನು ತಲೆ ಮೇಲೆ ಇಟ್ಕೊಂಡ್ಬಿಟ್ಟಿದ್ದೇವೆ. ಇವನೂ ಒಂದು ರೀತಿಯ ಕೆಟ್ಟ ಗುಣ ಗೊತ್ತಿರಲಿ. ಸೊ ಇದರಿಂದ ನಾವು ಮುಕ್ತರಾಗದೆ ಈ ಒಂದು ಜಾಗೃತಿ ಅಥವಾ ಈ ಕುಂಡಲಿನಿ ಶಕ್ತಿಯನ್ನು ಹೊರತೆಗೆದು ಅದರ ಒಂದು ಶಕ್ತಿಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸಾಧ್ಯವಾಗದೆ ಹೋಗುತ್ತೆ. ನಮ್ಮಲ್ಲಿ ಆ ವಿಶ್ವಶಕ್ತಿ ಆಲ್ರೆಡಿ ಇದೆ, ನಮ್ಮೆಲ್ಲರಲ್ಲೂ ಇದೆ. ನೋಡಿ, ಒಂದು ಉದಾಹರಣೆ ನಿಮಗೆ ಕೊಡ್ತೇನೆ. ನಮಗೆ ಹೇಗೆ ಇದು ಸಾಧ್ಯ ಅಂತಂತ ಹೇಳೋದಕ್ಕೆ, ನಾನು ಒಂದು ವೇಳೆ ಈ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಸಮುದ್ರಕ್ಕೆ ಹೋಗ್ತೇನೆ ಅಂತ ಇಟ್ಕೊಳ್ಳೋಣ. ನೋಡಿ, ನನ್ನ ಹಿಂದುಗಡೆ ಚಿತ್ರ ಕಾಣ್ತಿದೆಯಲ್ವ, ಸಮುದ್ರದ ಚಿತ್ರ ಕಾಣ್ತಿದೆಯಲ್ವ, ಸಮುದ್ರಕ್ಕೆ ಹೋಗ್ತೀನಿ. ಈ ಒಂದು ಪಾತ್ರೆಯಲ್ಲಿ, ಈ ಕಳಶದಲ್ಲಿ ಸಮುದ್ರದ ನೀರನ್ನು ತೆಗೆದುಕೊಂಡು ಇಟ್ಕೊಳ್ತೇನೆ. ಈಗ ನನಗೆ ಹೇಳಿ, ಸಮುದ್ರದ ನೀರು ಮತ್ತು ಈ ನೀರು ಒಂದೇನಾ ಅಥವಾ ಬೇರೆನಾ? ಸಮುದ್ರದ ನೀರು H2O ಅಂತ ಅಂದ್ಕೊಳ್ಳೋಣ. 97% ಆಫ್ ಕಾಂಪೋಸಿಷನ್ ಆಫ್ ವಾಟರ್ is H2O, other than the salty thing that is added. ಸೊ ಇದರಲ್ಲೇನಿದೆ? ಅದೇ H2O, ಅದೇ ಸಾಲ್ಟಿನೆಸ್ಸು. ಅದರಲ್ಲಿ ಏನಿದೆಯೋ ಸಮುದ್ರದ ನೀರು ಹೇಗೋ ಇದು ಹಾಗೆ ತಾನೇ. ಇದೇ ರೀತಿ ಆ ಯೂನಿವರ್ಸ್ ಕಾನ್ಷಿಯಸ್ನೆಸ್ ಅನ್ನೋದು ಒಂದಿದೆ, ಭಗವಂತನ ಒಂದು ಚೈತನ್ಯ. ಅದೇ ಚೈತನ್ಯವೇ ನಮ್ಮ ಒಳಗಡೆನೂ ಇರೋದು, ನಮ್ಮ ಎಲ್ಲರ ಒಳಗಡೆನೂ ಇರೋದು. ಸನಾತನ ಧರ್ಮ ಎಷ್ಟು ಅದ್ಭುತವಾದದ್ದು ನೋಡಿ. ನಾವು ಕಂಡಿದ್ದಕ್ಕೆಲ್ಲ ನಮಸ್ತೆ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಸರಿಯಾಗೇ ಇದೆ. ಯಾರೋ ಕೆಲವರು ಹೇಳ್ತಾರೆ ಅವನಿಗೆ ರೂಪವಿಲ್ಲ, ಅವನು ಕಣ್ಣಿಗೆ ಕಾಣಿಸೋದಿಲ್ಲ, ಅವನು ಭಗವಂತ ಬೇರೆ, ಇಲ್ಲ ಒಂದು ವೇಳೆ ಇದ್ದರೆ ಒಂದೇ ದೇವರು, ಏಕದೇವರು ಅಂತಂತೆಲ್ಲ ಹೇಳ್ತಾರೆ. ನಾನು ಅಂಥವ್ರಿಗೆ ಉತ್ತರ ಕೊಡೋದಿದೆ, ಅಲ್ಲ, ಅವನಿಗೆ ರೂಪರಹಿತನಾಗಿರೋದಕ್ಕೂ ಗೊತ್ತಿದೆ, ರೂಪವಾಗಿರೋದಕ್ಕೂ ಗೊತ್ತಿದೆ. ನೀವೊಂದು ವೇಳೆ ಆ ಭಗವಂತ ಕೃಷ್ಣನನ್ನು ನಾನು ಹೀಗೇ ನೋಡಬೇಕು ಅಂತ ಸಂಕಲ್ಪ ತೊಟ್ಟರೆ ಅವನು ಹಾಗೇ ಕಾಣೋದಕ್ಕೂ ಅವನಿಗೆ ಗೊತ್ತು. ಆ ರಾಮನಿಗೆ ಅಥವಾ ನೀವು ಹೇಗೆ ನೋಡಬೇಕು ಅಂತ ನೀವು ಬಯಸ್ತೀರೋ, ನನಗೀಗ ಕಾಳಿದೇವರನ್ನು ಹೀಗೆ ನೋಡಬೇಕು, ನಾನು ಅಮ್ಮನವರನ್ನು ಹೀಗೆ ಕಾಣಬೇಕು ಅಂತ ನೀವು ತಪಸ್ಸಿನಲ್ಲಿ ಕೊಳ್ತಾರೆ, ನೀವು ಹೇಗೆ ನೋಡಬೇಕು ಅಂತ ಅಂದ್ಕೊಳ್ತೀರೋ ಅದೇ ರೂಪದಲ್ಲಿ ಅಮ್ಮ ಕಾಣಿಸ್ತಾಳೆ. ಸೊ ಹಾಗಾಗಿ ಇದು ಗೊತ್ತಿರಬೇಕು, ಅವನು ಎಲ್ಲೆಲ್ಲೋ, ಎಲ್ಲ ಕಡೆ, ಎಲ್ಲರ ಒಳಗೆ ಹೊರಗಡೆ ಎಲ್ಲೆಲ್ಲೋ ಅವನಿದ್ದಾನೆ. ಹಾಗಾಗಿ ನಮ್ಮ ಸನಾತನ ಧರ್ಮದ ಪ್ರಕಾರ ನಮ್ಮಗಳಿಗೆ ಕೋಟ್ಯಾಂತರ ದೇವರುಗಳು, ಕೇವಲ ಒಂದು ದೇವರಲ್ಲ. ಅಂದರೆ ಒಬ್ಬನೇ ಇರೋದು, ಅವನು ಎಲ್ಲ ಕಡೆ ಎಲ್ಲ ರೂಪದಲ್ಲೂ ಎಲ್ಲೆಲ್ಲೋ ಇರುವಂಥದ್ದು. ಪರಿಪೂರ್ಣವಾಗಿ ಎಲ್ಲೋ ಇಲ್ಲೊಂದು ಪೀಸು ಅಲ್ಲೊಂದು ಪೀಸ್ ಅಂತಂತಲ್ಲ, ಅವನು ಸಂಪೂರ್ಣವಾಗಿ ಎಲ್ಲ ಕಡೆ ಇರೋದು ಗೊತ್ತಿರೋದು. ನಿಮ್ಮೊಳಗಡೆ ಭಗವಂತ ಇದ್ದಾನೆ, ನಿಮ್ಮೊಳಗಡೆ ಆ ಪರಮ ಚೈತನ್ಯ, ಆ ಶಿವ, ಆ ವಿಷ್ಣು, ಆ ಕೃಷ್ಣ,
ಆ ಪರಬ್ರಹ್ಮ, ಆ ಯೂನಿವರ್ಸ್, ವಿಶ್ವ ನಮ್ಮೆಲ್ಲರೊಳಗಡೆನೂ ಇದೆ. ನಾವು ಅಂದುಕೊಂಡ್ರೆ ಸಾಕು. ಈ ಮನಸ್ಸಿನಲ್ಲಿ ಆಲೋಚನೆಗಳು ಸುಮ್ಮನೆ ನಮ್ಮಿಂದ ಬರ್ತಿಲ್ಲ, ಅದು ಆ ಭಗವಂತನದ್ದೇ ಆಲೋಚನೆಗಳು. ನಾನು ಏನಾಗಬೇಕು, ನಾನು ಹೀಗಾಗಬೇಕು, ನಾನು ಇದು ಮಾಡಲೇಬೇಕು, ನನ್ನ ಕೈಲಿ ಸಾಧ್ಯ, ನಾನು ಮಾಡ್ತೇನೆ ಅಂತ ನೀವು ಅಂದುಕೊಳ್ಳಿ. ಇನ್ನು ಮುಂದೆ ನಡೆಸ್ಕೊಂಡು ಹೋಗುವಂಥದ್ದು, ನಿಮಗೇನೇನು ಬೇಕೋ ಅದೆಲ್ಲ ಕೊಡುವಂಥದ್ದು ಆ ಭಗವಂತನಿಂದ ಬರುತ್ತೆ. ಸೊ ಹಾಗಾಗಿ ಅಂದುಕೊಳ್ಳಿ, ಎಲ್ಲವನ್ನು ಪಡ್ಕೊಳ್ಳಿ, ಶ್ರೀಮಂತರಾಗಿ ಸಂತೋಷದಿಂದ, ಮನಃಶಾಂತಿಯಿಂದ, ನೆಮ್ಮದಿಯಿಂದ ಬದುಕಿ ನಾವು ದೇವರ ಹತ್ರ ಮತ್ತೆ ವಾಪಸ್ ಹೋಗೋಣ. ಈ ವಿಶ್ವ ತಂತ್ರದ ಪ್ರತಿಫಲ ಹೀಗಿದೆ. ಯಾರೆಲ್ಲ ಈ ತಂತ್ರವನ್ನು ಮಾಡ್ತೀರೋ ಅಂಥವ್ರಿಗೆ ನಿಮ್ಮ ಹಿಂದಿನ ಜನ್ಮದ ಕರ್ಮಗಳೇನಾದರೂ ಇದ್ದರೆ ಅದರಿಂದ ನಿಮಗೆ ಮುಕ್ತಿಯಾಗುತ್ತೆ. ಕಾಲಭೈರವ ಏನಿದನೋ ಅವನ ಅನುಗ್ರಹ ನಮ್ಮ ಮೇಲೆ ಇರುತ್ತೆ. ವಿಶೇಷವಾಗಿ ಶನಿ ಗ್ರಹದ ಪ್ರಭಾವವೇನಾದರೂ ಇದ್ದರೆ ಅದರಿಂದ ನಾವು ಹೊರಗಡೆ ಬರುವಂಥದ್ದಾಗುತ್ತೆ, ಮುಕ್ತಿ ಸಿಗುವಂಥದ್ದಾಗುತ್ತೆ. ಇದನ್ನು ಪ್ರತಿದಿನವೂ ಸಾಧ್ಯವಾದರೆ ಮಾಡ್ಬೋದು. ಒಂದು ವೇಳೆ ಆಗದೇ ಹೋದರೆ ಶನಿವಾರದಂದು ಮಾಡಿದರೆ ಉತ್ತಮ. ಏನಿದು, ಯಾವ ಕಾರ್ಯ? ತುಂಬ ಸಿಂಪಲ್ ಆಗಿದೆ. ನಿಮ್ಮ ಮನೆಗಳ ಹತ್ರ ಇರುವಂಥ ಅಥವಾ ಪರಿಸರದಲ್ಲಿರುವಂಥ, ನೇಚರಲ್ಲಿರುವಂಥ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ನಮ್ಮ ಕೈಯಿಂದ ಆದಂಥ ಸಹಾಯವನ್ನು ಮಾಡಬೇಕು. ಅವು ಯಾವತ್ತೂ ಕೇಳೋದಿಲ್ಲ. ಯಾವತ್ತಾದ್ರೂ ಪ್ರಾಣಿ ಪಕ್ಷಿಗಳು ಬಂದು ನಮಗೆ ಇದು ಕೊಡಿ, ನನಗೆ ಹಣ ಕೊಡಿ, ನನಗೆ ಬಟ್ಟೆ ಕೊಡಿಸಿ, ನನ್ನ ಸ್ಕೂಲಿಗೆ ಸೇರಿಸಿ ಅಂತ ಯಾರೂ ಕೇಳಲಿಲ್ಲ. ಸೊ ನಮಗೆ ಗೊತ್ತಿರಬೇಕು, ಈ ಭಗವಂತನ ಸೃಷ್ಟಿಯಲ್ಲಿ ಎಲ್ಲವೂ ಅದ್ಭುತವಾಗಿರುವಂಥದ್ದು ನಮ್ಮ ಜೊತೆನೇ ನಮಗೆ ಸಹಾಯ ಮಾಡೋದಕ್ಕೋಸ್ಕರ ಅದನ್ನು ಆ ಭಗವಂತ ಯೂನಿವರ್ಸು ಸೃಷ್ಟಿ ಮಾಡಿರೋದು ಅಂಥೇಳಿ. ಇವತ್ತು ಹೇಳುವಂಥ ಕ್ರಿಯೆ ವಿಶೇಷವಾಗಿ ಕಪ್ಪು ನಾಯಿಗಳಿಗೆ ಮಾಡುವಂಥದ್ದಾಗಿರುತ್ತೆ. ಈ ಕಪ್ಪು ನಾಯಿಗಳಿಗೆ ನಾವು ಊಟ ಕೊಟ್ಟರೆ ನಮ್ಮ ಒಂದು ಕರ್ಮಗಳು, ಪೂರ್ವಜನ್ಮದ ಕರ್ಮಗಳು, ಶನಿ ಗ್ರಹದ ಅನುಗ್ರಹಕ್ಕಾಗಿ ಇದನ್ನು ನಾವು ಮಾಡಬೇಕಾಗುತ್ತೆ. ಈಗ ಕಪ್ಪು ನಾಯಿಗಳಿಗೆ ಮಾಡಬೇಕಾ, ಬೇರೆ ನಾಯಿಗಳಿಗೆ, ಬೇರೆ ಪಕ್ಷಿ ಪ್ರಾಣಿಗಳಿಗೆ ಮಾಡಬಾರ್ದಾ ಅಂತ ಕೆಲವರು ಪ್ರಶ್ನೆ ಇರ್ಬೋದು. ಎಲ್ಲದಕ್ಕೂ ಎಲ್ಲರಿಗೂ ಮಾಡಿ, ವಿಶೇಷವಾಗಿ ಈ ಒಂದು ಕ್ರಿಯೆಯನ್ನು ಶನಿವಾರದಂದು ಕಪ್ಪು ನಾಯಿಗೆ ಮಾಡಿ. ಈಗ ಯಾವ ಊಟ ಕೊಡಬೇಕು ಅಂತ ನಾನು ಕೇಳೋಕ್ಕೆ ಹೋಗ್ಬೇಡಿ. ಯಾಕಂದರೆ ನಾಯಿ ಏನು ತಿನ್ನುತ್ತೋ ಅದಕ್ಕೆ ಯಾವುದು ಯೋಗ್ಯವೋ ಅದನ್ನು ಕೊಡಿ. ಕೆಲವೊಂದು ಸಲ ಕೆಲವ್ರಿಗೆ ಗೊತ್ತಿಲ್ಲದೆ ಈ ಬಿಸ್ಕೆಟ್ಗಳು ಅಥವಾ ಈ ಶುಗರಿ ಐಟಮ್ಸ್ ಕೊಟ್ಬಿಡ್ತಾರೆ, ಬೇಕ್ರಿ ಐಟಮ್ಸು, ಅಂಥದ್ದೆಲ್ಲ ಕೊಡಲಿಕ್ಕೆ ಹೋಗ್ಬೇಡಿ. ಯಾಕಂದರೆ ನಾಯಿಗೂ ಸಹ ನಮ್ಮ ಮನುಷ್ಯನಿಗೆ ಬರುವಂಥ ಕಾಯಿಲೆಗಳು ಅದಕ್ಕೂ ಬರುತ್ತೆ. ಸೊ ಹಾಗಾಗಿ ಅದು ಯಾವುದು ಅದಕ್ಕೆ ಸಂಪೂರ್ಣವಾಗಿ, ಪರಿಪೂರ್ಣವಾಗಿ ಚೆನ್ನಾಗಿರುವಂಥದ್ದು ಅಂಥ ಆಹಾರವನ್ನು ನೀವು ನಾಯಿಗಳಿಗೆ ಕೊಡಿ. ವಿಶೇಷವಾಗಿ ಕಪ್ಪು ನಾಯಿಗೆ ಶನಿವಾರದಂದು ಮಾಡಬೇಕು. ಇದೇನು ದೊಡ್ಡದೇನೋ ಹೆಚ್ಚು ಖರ್ಚೇನೋ ಆಗೋದಿಲ್ಲ. ನಿಮ್ಮ ಮನೆಯಲ್ಲಿ ನೀವು ತಿನ್ನುವಂಥ ಊಟವನ್ನೇ ಒಂಚೂರು ಅದಕ್ಕೆ ಕೊಟ್ಟರೆ ಸಾಕು. ಸೊ ಇದೆಲ್ಲ ಮಾಡ್ತೀರಾ ಅಂತ ನಾನು ಭಾವಿಸ್ತೇನೆ. ಚಿಕ್ಕ ಚಿಕ್ಕ ವಿಶ್ವತಂತ್ರಗಳು, ಬಟ್ ಇಟ್ ಗೋಸ್ ಅ ಲಾಂಗ್ ವೇ. ಇಮ್ಯಾಜಿನ್ ಹೌ ಬ್ಯೂಟಿಫುಲ್ ಇಟ್ ಈಸ್ to see nature as divine spirit, as universe. So it is actually true. ನಾವು ಎಲ್ಲಿ ತನಕ ಈ ಒಂದು ಮನೋಭಾವನೆಯನ್ನು ನಾವು ಬೆಳೆಸ್ಕೊಳ್ಳೋದಿಲ್ವೋ ಅಲ್ಲಿ ತನಕ ಆ ಭಗವಂತ ಯೂನಿವರ್ಸನ್ನು ಅನುಭವಿಸಲು ಅಥವಾ ಅದರ ಒಂದು ಶಕ್ತಿಯನ್ನು ನಾವು ನಮ್ಮಲ್ಲಿ ಪಡೆದುಕೊಳ್ಳಲು ಸಾಧ್ಯವೇ ಆಗೋದಿಲ್ಲ. ಸೊ ಹಾಗಾಗಿ ಇದನ್ನು ಮಾಡ್ತೀರಾ ಅಂತ ನಾನು ಭಾವಿಸ್ತೇನೆ. ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಿದ್ದೀರೋ, ಯಾರೆಲ್ಲ ನಮ್ಮ ಕಾರ್ಯಗಾರಗಳಿಗೆ ಬಂದಿದ್ದೀರೋ, ವಿ ಶುಡ್ ಬಿಕಮ್ ಆ್ಯಕ್ಷನ್ ಟೇಕರ್ಸ್. ಕೇವಲ ಕೇಳಿಸ್ಕೊಂಡು ಅದ್ಭುತವಾಗಿದೆ ಈ ಮಾಹಿತಿ, ತುಂಬ ಚೆನ್ನಾಗಿದೆ ಅಂತ ಹೇಳೋದಕ್ಕೆಲ್ಲ ನಾನು ಇದು ಹೇಳ್ತಿರೋ ಅಂಥದ್ದು. ಇದನ್ನು ನಾವೆಲ್ಲರೂ ಮಾಡಬೇಕು. ನೋಡಿ, ನಾನು ಮಾಡ್ತೇನೆ. ನಾನು ಏನೇನು ಹೇಳ್ತಿದ್ದೀನೋ ಅದನ್ನೆಲ್ಲ ನಾನು ಮಾಡಿರೋದಕ್ಕೆ ನಿಮ್ಮ ಹತ್ರ ಹಂಚ್ಕೊಳ್ತಿದ್ದೇನೆ. ದಯವಿಟ್ಟು ಮಾಡಿ. ನೀವು ಈ ಕಪ್ಪು ನಾಯಿಗಳಿಗೆ ಆಹಾರವನ್ನು ಕೊಡುತ್ತಿರಬೇಕಂದ್ರೆ ಮನಸ್ಸಿನಲ್ಲಿ ಈ ಮಂತ್ರವನ್ನು ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಇರಿ. ಓಂ ಕಾಲಭೈರವಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ. ಈ ಒಂದು ಮಂತ್ರವನ್ನು ಆ ನಾಯಿಗಳಿಗೆ ಊಟ ಕೊಡಬೇಕು ಅಂತಂದರೆ ಮನಸ್ಸಿನಲ್ಲಿ ಅಂದುಕೊಂಡು ಊಟವನ್ನು ಕೊಡಿ. ಗಟ್ಟಿಯಾಗಿ ಹೇಳೋ ಅವಶ್ಯಕತೆ ಇಲ್ಲ, ಎಲ್ರಿಗೂ ಕೇಳಿಸ್ಬೇಕು ಅಂತಂತಿಲ್ಲ. ನೀವು ಅಂದುಕೊಳ್ಳೋದೆಲ್ಲ ಭಗವಂತನಿಗೆ ಗೊತ್ತಾಗ್ತಾ ಇರುತ್ತೆ. ಮನಸ್ಸಿನಲ್ಲಿ ಅಂದುಕೊಂಡು ಪ್ರೀತಿಯಿಂದ, ಕರುಣೆಯಿಂದ, ಸಂತೋಷದಿಂದ ಈ ಒಂದು ದಾನವನ್ನು ಮಾಡಿ.
ಗುರುಗಳೇ, ನಾವು ನಮ್ಮ ಜೀವನದಲ್ಲಿ ಯಾವೊಂದು ಸಂದರ್ಭದಲ್ಲಿ ನಾವು ನಿಸ್ಸಂದೇಹವಾಗಿ ಸಾಲ ಮಾಡಬಹುದು ಅನ್ನೋದರ ಜೊತೆಗೆ ಈ ಕುಂಡಲಿನಿ ಶಕ್ತಿಯ ಮಹತ್ವ, ಅದರ ಹಿಂದಿರುವಂತಹ ಒಂದು ವಿಶ್ವ ಸತ್ಯವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ, ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಮುಂಬರುವಂತಹ ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ ಎಷ್ಟರ ಮಟ್ಟಿಗೆ ಸ್ಪೆಷಲ್ ಆಗಿರುತ್ತೆ, ಯಾಕೆ ಈ ಒಂದು ವರ್ಕ್ಶಾಪನ್ನು ಅಟೆಂಡ್ ಮಾಡಬೇಕು ಅನ್ನೋದರ ಮಹತ್ವವನ್ನು ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಅವರೆಲ್ಲರ ಪರವಾಗಿ ನಾನು ನಿಮಗೆ ಧನ್ಯವಾದವನ್ನು ತಿಳಿಸ್ತೀನಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯಾದಂತಹ ಉತ್ತಮ ವಿಚಾರಗಳನ್ನು ಗುರುಗಳು ಯಾವಾಗಲೂ ನಮ್ಮೊಂದಿಗೆ ಹಂಚ್ಕೊಳ್ತಾ ಇರ್ತಾರೆ. ಮತ್ತಷ್ಟು ಇದೇ ರೀತಿಯ ವಿಶೇಷ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಮುಂಬರುವ ಆಗಸ್ಟ್ 9ನೇ ತಾರೀಕು ಸ್ಪೆಷಲ್ ವರ್ಕ್ಶಾಪ್ ನಡೀತಾ ಇದೆ. ಈ ವರ್ಕ್ಶಾಪನ್ನು ಯಾಕೆ ಅಟೆಂಡ್ ಮಾಡಬೇಕು, ಈ ವರ್ಕ್ಶಾಪ್ನ ವಿಶೇಷತೆಗಳೇನು, ಇದೆಲ್ಲದರ ಬಗ್ಗೆ ಗುರುಗಳು ನಮ್ಮೊಂದಿಗೆ ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ. ಸೊ ನಿಮಗೂ ಕೂಡ ಬಿಸ್ನೆಸ್ ಮ್ಯಾನ್ ಆಗಬೇಕು, ನಾವು ಬಿಸ್ನೆಸ್ ಮಾಡಬೇಕು, ನಮಗೂ ಒಂದಷ್ಟು ಬಿಸ್ನೆಸ್ ಐಡಿಯಾಗಳು ಬೇಕು, ಹಾಗೆ ನಾವು ಮಾಡ್ತಾ ಇರುವಂತಹ ಬಿಸ್ನೆಸ್ಸನ್ನು ಇನ್ನೂ ಅತಿ ಹೆಚ್ಚು ಲಾಭದಾಯಕವಾಗಿ ಕೊಂಡೊಯ್ಯಬೇಕು, ಈ ರೀತಿಯಾದಂತಹ ಆಕಾಂಕ್ಷೆಗಳಿದ್ದಲ್ಲಿ ಅಥವಾ ನೀವು ಬಿಸ್ನೆಸ್ ಮಾಡಬೇಕು ಅನ್ನುವಂಥ ಒಂದು ಇಚ್ಛೆ ಹೊಂದಿದ್ದು, ಯಾವ ರೀತಿ ಮಾಡಬೇಕು, ಏನು ಬಿಸ್ನೆಸ್ ಮಾಡಬೇಕು, ಹೇಗೆ ಮಾಡಬೇಕು, ಇದರ ಬಗ್ಗೆ ಯಾವುದೇ ರೀತಿ ಐಡಿಯಾ ಇಲ್ಲ, ನಮಗೂ ಒಂದಷ್ಟು ಮಾರ್ಗದರ್ಶನ ಬೇಕು ಅಂತ ನೀವು ಕೂಡ ಇಚ್ಛಿಸಿದಲ್ಲಿ ಈ ಒಂದು ಬಿಸ್ನೆಸ್ ವರ್ಕ್ಶಾಪನ್ನು ಮಿಸ್ ಮಾಡದೆ ಅಟೆಂಡ್ ಮಾಡಿ, ಗುರುಗಳು ಕೊಡುವಂತಹ ಮಾಹಿತಿಯನ್ನು ಪಡ್ಕೊಂಡು ನೀವು ಕೂಡ ಒಬ್ಬ ಉತ್ತಮ ಬಿಸ್ನೆಸ್ ಮ್ಯಾನ್ ಆಗಬಹುದು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.